20ನೇ ಶತಮಾನಕ್ಕಾಗಿ ಕನ್ನಡವನ್ನು ಕಟ್ಟಿದ ಒಬ್ಬ ಬಹುದೊಡ್ಡ ಲೇಖಕರ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ. ಕನ್ನಡ ಕಟ್ಟೋದು ಅಂದರೆ ಕನ್ನಡ ಇರಲಿಲ್ಲ ಅಂತ ಅರ್ಥ ಅಲ್ಲ. ಹೊಸ ಕಾಲ ಬಂದಾಗ ಹೊಸ ತಿಳುವಳಿಕೆ ಹುಟ್ಕೊಳ್ಳುತ್ತೆ. ಬೇರೆ ಬೇರೆ ಕಡೆಗಳಿಂದ, ಬೇರೆ ಬೇರೆ ಕ್ಷೇತ್ರಗಳಿಂದ ತಿಳುವಳಿಕೆ ಧಾರಾಕಾರವಾಗಿ ಬರ್ತಾ ಇರುತ್ತೆ. ಮತ್ತು ಆ ತಿಳುವಳಿಕೆ ಎಷ್ಟೋ ಸಲ ಬೇರೆ ಬೇರೆ ಭಾಷೆಗಳ ಮೂಲಕ ಬರ್ತಾ ಇರುತ್ತೆ. ಹೀಗಾದಾಗ ನಮ್ಮ ಭಾಷೆಯನ್ನು ಈ ಕಾಲದ ಅವಶ್ಯಕತೆಗಳಿಗಾಗಿ ಕೇವಲ ಕತೆ, ಪದ್ಯ, ನಾಟಕ ಬರೆಯೋದಲ್ಲ, ಬೇರೆ ಬೇರೆ ಕ್ಷೇತ್ರಗಳ ತಿಳುವಳಿಕೆಯನ್ನು ಹೇಳೋಕೆ ಆಗೋ ಹಾಗೆ ಕಟ್ಟೋದಿದೆಯಲ್ಲ, ರೂಪಿಸೋದಿದೆಯಲ್ಲ, ಅದು ಎಲ್ಲ ಕಾಲನೂ ಎದುರಿಸ್ತಕ್ಕಂಥ ಬಹುದೊಡ್ಡ ಸವಾಲು. ಆ ಸವಾಲನ್ನು ಕೇವಲ ಮಾತಾಡೋದ್ರ ಮೂಲಕ ಮಾತ್ರ ಅಲ್ಲ, ಬರವಣಿಗೆಯ ಮೂಲಕವೇ, ಕೇವಲ ಒಂದು ಕ್ಷೇತ್ರದಲ್ಲಲ್ಲ, ಅನೇಕ ಕ್ಷೇತ್ರಗಳಲ್ಲಿ ಬರೆಯೋದ್ರ ಮೂಲಕನೇ ಮಾಡಿಕೊಟ್ಟ ಹಿರಿಯ ಲೇಖಕರಲ್ಲಿ ಶಿವರಾಮ್ ಕಾರಂತರು ನಿಜವಾಗಲೂ ಕೂಡ ಬಹಳ ಬಹಳ ದೊಡ್ಡವರು. ಕಾರಂತರು ಎಷ್ಟು ಮುಖ್ಯ ಅನ್ನೋದನ್ನು ಕೇವಲ ಆಡುವುದರ ಮೂಲಕ ಅಲ್ಲ, ಕೇವಲ ಬರೆಯೋದ್ರ ಮೂಲಕ ಅಲ್ಲ, ಮಾಡಿ ತೋರಿಸುವುದರ ಮೂಲಕ, ತಾನು ಮಾಡಿದ ಪ್ರಯೋಗಗಳ ಮೂಲಕವೇ ತನ್ನ ತಿಳುವಳಿಕೆಯನ್ನು ಮತ್ತೆ ಬರವಣಿಗೆಯನ್ನು ರೂಪಿಸಿಕೊಳ್ಳೋದ್ರ ಮೂಲಕ ಕಾರಂತರು ಬಹಳ ದೊಡ್ಡ ಲೇಖಕರಾದರು. ನಿಜವಾಗಲೂ 1902ನೇ ಇಸ್ವಿನಲ್ಲಿ ಹುಟ್ಟಿ 97ರವರೆಗೆ ಬದುಕಿದ ಕಾರಂತರು ಇಡೀ ಶತಮಾನವನ್ನೇ ಕಂಡವರು, ಶತಮಾನವೇ ಆದವರು. ಕನ್ನಡದ ಪುಣ್ಯ, ಈ ಥರ ಒಂದು 3-4 ಜನ ಲೇಖಕರು ಕನ್ನಡದಲ್ಲಿ ಇದ್ದಾರೆ, ಇಡೀ ಶತಮಾನವೇ ಇದ್ದವರು. ಹಾಗೆಯೇ ಕಾರಂತರು ಬದುಕಿದ ರೀತಿ ಇದೆಯಲ್ಲ, ಕಲಿತುಕೊಂಡ ರೀತಿ ಇದೆಯಲ್ಲ, ಅದು ಮ್ಯಾಕ್ಸಿಮ್ ಗಾರ್ಕಿ ಒಂದು ಮಾತು ಹೇಳ್ತಾನೆ. ಅವನ ಆತ್ಮಕಥೆ ಹೆಸರು ಮೈ ಯೂನಿವರ್ಸಿಟೀಸ್ ಅಂತ, ನನ್ನ ವಿಶ್ವವಿದ್ಯಾಲಯಗಳು ಅಂತ. ಅವನು ಯಾವ ಯೂನಿವರ್ಸಿಟಿಲಿ ಓದ್ನಪ್ಪ ಅಂತ ಕೇಳಿದ್ರೆ ಅವನು ಹೇಳ್ತಾನೆ, ನಾನು ಒಂದು ಹಡಗಿನ ಅಡುಗೆಯವನ ಸಹಾಯಕನಾಗಿ ಕೆಲಸ ಮಾಡಬೇಕಾದ್ರೆ ಅವನ ಹತ್ರ ಕಲಿತೆ, ಆ ಹಡಗಲ್ಲಿ ಕಲಿತೆ, ಅದು ನನ್ನ ಯೂನಿವರ್ಸಿಟಿ ಅಂತ. ಹಾಗೆಯೇ ಕಾರಂತರು ಕೂಡ ಲೋಕದ ವಿಶ್ವವಿದ್ಯಾಲಯದಲ್ಲಿ ಕಲಿತವರು. ಶಾಲೆ ಕಾಲೇಜುಗಳಿಗಿಂತ ಹೆಚ್ಚಾಗಿ ಶಾಲೆ ಕಾಲೇಜುಗಳು ಹೊರಗಡೆನೇ ಕಲಿತು ಶಾಲೆ ಕಾಲೇಜಿನಲ್ಲಿ ಓದೋರಿಗೆ ಹೇಳ್ಕೊಡೋಷ್ಟನ್ನು ಕಲಿತವರು. ಹಾಗೆಯೇ ಇನ್ನೊಂದು ಮುಖ್ಯವಾದ ಮಾತು ಅಂದರೆ, ಕಾರಂತರು ಕರ್ನಾಟಕದ ಕರಾವಳಿ ಪ್ರದೇಶದಿಂದ, ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಂದವರು. ಇದು ಯಾಕೆ ಮುಖ್ಯ ಅಂತಂದರೆ, ನೀನು ಹುಟ್ಟಿದ ಪ್ರದೇಶದ ಚರಿತ್ರೆ, ಭೂಗೋಳ ಮತ್ತು ಜನಜೀವನ ಮತ್ತು ಸಂಸ್ಕೃತಿ ಮತ್ತು ಅಲ್ಲಿ ಬಳಸೋ ಭಾಷೆಗಳು ಇವೆಲ್ಲವೂ ಕೂಡ ನಿನ್ನ ವ್ಯಕ್ತಿತ್ವವನ್ನು ರೂಪಿಸ್ತಾ ಹೋಗುತ್ತೆ, ಕಟ್ಕೊಡ್ತಾ ಹೋಗುತ್ತೆ. ನೀನು ಏನು ಮಾಡ್ತೀಯಾ ಅನ್ನೋದು, ಹೇಗಿರ್ತೀಯಾ ಅನ್ನೋದು ಕೇವಲ ನಿನ್ನದಲ್ಲ, ಅದು ನಿನ್ನ ಪರಿಸರ ನಿನಗೆ ಕೊಟ್ಟಂತಹ, ನಿನ್ನ ಹಿನ್ನೆಲೆ ನಿಂಗೆ ಕೊಟ್ಟಂಥ, ನಿನ್ನ ಜನ ನಿನಗೆ ಕೊಟ್ಟಂತಹ ಒಂದು ಸಂಗತಿನೂ ಆಗಿರುತ್ತೆ. ಆ ಸಂಗತಿಗೆ ನೀನು ಬೇರೆ ಆಯಾಮಗಳು ಕೊಟ್ಕೋಬಹುದು, ಬೇರೆ ಸಂಗತಿಗಳನ್ನ ಸೇರಿಸ್ಕೋಬಹುದು. ಆದರೆ ಪ್ರತಿಯೊಬ್ಬ ಕೂಡ ತಾನು ಹುಟ್ಟಿದ ಮಣ್ಣಿನ ಫಲ ಮತ್ತು ಪರಿಣಾಮ ಅಂತ ನಾವು ಅರ್ಥ ಮಾಡ್ಕೋಬೇಕು. ಹೀಗೆ ಕರಾವಳಿಯಲ್ಲಿ ಹುಟ್ಟಿದ, ಕರಾವಳಿಯಲ್ಲಿ ಅದು ಬೆಳೆದು ಬಂದ ಬಗೆಯನ್ನು ನೋಡಿದ ಕಾರಂತರು ಕೇವಲ ಕರಾವಳಿಯವರಾಗಿ ಉಳಿಲಿಲ್ಲ ಅನ್ನೋದು ಬಹಳ ಮುಖ್ಯವಾದ ಸಂಗತಿ. ವಾಸ್ತವವಾಗಿ 2 ಬಗೆ ಇದೆ ಅಂತ ಕಾಣುತ್ತೆ. ಒಂದು ಕುವೆಂಪು ಅವರ ಬಗೆ, ಇನ್ನೊಂದು ಕಾರಂತರ ಬಗೆ. ಕುವೆಂಪು ತಾನು ಇದ್ದ ಕಡೆಯೇ ನೆಲೆ ನಿಂತು ಒಳಸರಿತಗಳನ್ನು ಮಾಡಿಕೊಂಡು, ನಾನು ಮೈಸೂರಿನ ಉದಯ ರವಿಯಲ್ಲಿ ನೆಲೆ ನಿಂತವನು ಅನ್ನುತ್ತಲೇ ಇಡೀ ಜಗತ್ತನ್ನು ಒಳಗೊಂಡರು, ಇಡೀ ಚರಿತ್ರೆಯನ್ನು ಒಳಗೊಂಡರು, ಕಾಲದ ಭೂತ ಭವಿಷ್ಯಗಳನ್ನು ಒಳಗೊಂಡರು. ಎಲ್ಲಿಗೂ ಹೋಗಲಿಲ್ಲ ಅವರು.
ಪಕ್ಕದ ರಾಜ್ಯಕ್ಕೆ, ಪಕ್ಕದ ದೇಶಕ್ಕೆ, ಪಕ್ಕದ ಊರಿಗೆ ಬರೋದಕ್ಕೆ ಅವರು ಬಹಳ ಎಷ್ಟೋ ವರ್ಷಗಳಿಗೊಂದ್ಸಲ ಬರ್ತಾಯಿದ್ರು. ಇದು ಕುವೆಂಪು ಅವರ ಬಗ್ಗೆ. ಆದರೆ ಕಾರಂತರು ಇಡೀ ಪ್ರಪಂಚ ನೋಡೋಕ್ಕೆ ಸಾಧ್ಯ ಆದರೆ ಅದನ್ನು ನೋಡಿಬಿಟ್ಟು ಆಮೇಲೆ ಇನ್ನೂ ಏನಾದರೂ ಇದನ್ನು ನೋಡಬೇಕು ಅನ್ನೋ ಕುತೂಹಲವನ್ನು ತಳೆದವರು. ಕಾರಂತರು ಎಲ್ಲೆಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ಕಡೆ ನೋಡಿಲ್ಲ ಅನ್ನೋ ಹಾಗೆ ಇಲ್ಲ. ಕರ್ನಾಟಕದ ಸಂಸ್ಕೃತಿ ಕೆಲಸ ಮಾಡಿದವರಲ್ಲಿ ಕಾರಂತರಷ್ಟು ಪ್ರವಾಸ ಮಾಡಿದವರು ಬಹಳ ಕಡಿಮೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಹಾಗಂತ ಅವರು ಒಳಗನ್ನು ಕಳಕೊಂಡು ಹೊರಗಡೆ ತಿರುಗಿದ್ರ ಅಥವಾ ಒಳಗನ್ನು ಕಾಪಾಡಿಕೊಂಡು ಹೊರಗಡೆ ತಿರುಗಿದ್ರ? ಈ ಹೊರಗು ಅವರ ಒಳಗನ್ನು ಪೋಷಿಸ್ತಾ ಇತ್ತು, ಒಳಗನ್ನು ಬೆಳೆಸ್ತಾ ಇತ್ತು. ಹಾಗೆಯೇ ಕುವೆಂಪು ಅವರ ಒಳಗು ಹೊರಗಿಗೆ ಅರ್ಥ ಕೊಡ್ತಾ ಇತ್ತು. ಅದಕ್ಕೆ ಒಂದು ದರ್ಶನವನ್ನು ಅದರ ಮೂಲಕ ಕಂಡುಕೊಳ್ಳೋ ಶಕ್ತಿನ ಕುವೆಂಪು ಪಡ್ಕೊಳ್ತಾ ಇದ್ರು. ಹೀಗೆ ಇವರಿಬ್ಬರ ದಾರಿಗಳು ಪರಸ್ಪರ ಪೂರಕ ಅಲ್ಲ ಅಂತನ್ಸಿದ್ರು ಕೂಡ ಒಂದು ಇನ್ನೊಂದನ್ನು ಬಿಟ್ಟದ್ದಲ್ಲ, ಒಂದು ಇನ್ನೊಂದನ್ನು ಒಳಗೆ ಮಾಡಿಕೊಂಡಿದ್ದು ಅನ್ನೋದು ಬಹಳ ಮುಖ್ಯ ಅಂತ ಅನಿಸುತ್ತೆ. ಬೇಂದ್ರೆ ಅವರು ಇನ್ನೊಂದು ಥರ. ಅವ್ರು ಧಾರವಾಡದಲ್ಲಿ ಒಮ್ಮೆ ಯಾರತ್ರನೋ ಮಾತಾಡ್ತಿದ್ದಾಗ ಅವ್ರನ್ನ ಯಾರೋ ಕೇಳಿದ್ರಂತೆ, ಯಾಕ್ರಿ ಬೇಂದ್ರೆ ಮಾಸ್ತರ ನೀವೇನು ಬೇರೆ ದೇಶಕ್ಕೆ ಹೋಗೋದಿಲ್ಲೇನ್ರಿ ಅಂತ ಕೇಳಿದ್ರಂತೆ. ಆಗ ಬೇಂದ್ರೆ ಹೇಳಿದ, ಅಪ್ಪ ನನಗಿನ್ನೂ ಮಂಗಳವಾರ ಪೇಟೆ ಜಗಳನೇ ಮುಗಿದಿಲ್ರಿ, ನಾನು ಅಲ್ಲ್ಯಾಕೆ ಹೋಗ್ಬೇಕ್ರಿ ಅಂತಂದ್ರಂತಾರೆ. ಅಂದರೆ ನಾನು ನನ್ನ ನೆಲದಲ್ಲಿ ಬೇರೂರಿ ನಿಂತವನು, ಈ ತಿಳುವಳಿಕೆ ನನ್ನನ್ನು ಬೆಳೆಸ್ತಾ ಇದೆ, ನನಗೆ ಎಷ್ಟು ಬೇಕೋ ಅದೆಲ್ಲವನ್ನು ಕನ್ನಡ ನೆಲವೇ ಕರ್ನಾಟಕವೇ ಕೊಡುತ್ತೆ ಅಂತನ್ನೋದು. ಹೀಗೆ ಆ ಕಾಲದ ಹಿರಿಯರಲ್ಲಿ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ದಾರಿಯಲ್ಲಿ ಕನ್ನಡವನ್ನು ಕಂಡುಕೊಂಡ್ರು, ಕನ್ನಡವನ್ನು ಕಟ್ಟಿದ್ರು, ಮತ್ತು ತಾವು ಬೆಳೆದ್ರು ಅಂತ ಕಾಣುತ್ತೆ. ಇವರೆಲ್ಲರ ಒಂದು ಸ್ವರಮೇಳ ಇದೆಯಲ್ಲ, ಆರ್ಕೆಸ್ಟ್ರಾ ಅಂತ ಅನ್ಬೋದಲ್ಲ, ಈ ಆರ್ಕೆಸ್ಟ್ರಾ ನಿಜವಾಗಲೂ ಕೂಡ ಕರ್ನಾಟಕವನ್ನು ಕಟ್ಟಿತು ಅಂತ, 20ನೇ ಶತಮಾನದ ಕರ್ನಾಟಕವನ್ನು ಕಟ್ಟಿತು ಅಂತನ್ನೋದು. ಕುವೆಂಪು ಮೊದಲಿನಿಂದಲೂ ತಾನು ಕವಿ, ತಾನು ಲೇಖಕ, ಇದು ನನ್ನ ಮಿಷನ್ ಅಂತ ನಂಬಿದವರು. ಕಾರಂತರು ತಾನು ಲೋಕಜೀವಿ, ನಾನು ಮಾಡುವ ಹಲವು ಕೆಲಸಗಳ ನಡುವೆ ಸಾಹಿತ್ಯ ಸೃಷ್ಟಿಯೂ ಒಂದು ಭಾಗ ಅಷ್ಟೆ, ಸಾಹಿತ್ಯದ ಓದು ಕೂಡ ಒಂದು ಭಾಗ. ನಾನೊಮ್ಮೆ ಅವ್ರನ್ನ ಇಂಟರ್ವ್ಯೂ ಮಾಡಬೇಕಾದ್ರೆ ಒಂದು ಮಾತು ಕೇಳಿದಾಗ ಅವ್ರು ಹೇಳಿದರು, ನಾನು ಕತೆ ಕಾದಂಬರಿ ಇಂಥವೆಲ್ಲ ಓದೋದು ಬಹಳ ಕಮ್ಮಿ, ಈ ಲೋಕದಲ್ಲಿ ತಿಳ್ಕೋಬೇಕಾದ್ದು ಬೇಕಾದಷ್ಟಿದೆ, ಕತೆ ಕಾದಂಬರಿಗಳು ಅದರ ಒಂದು ಚಿಕ್ಕ ಭಾಗ ಅಷ್ಟೇ. ನಾನು ಬರಿಬೇಕಾದ್ದು, ಹೇಳಬೇಕಾದ್ದು, ಓದಬೇಕಾದ್ದು, ತಿಳ್ಕೋಬೇಕಾದ್ದು ಎಲ್ಲವೂ ಇಡೀ ಲೋಕವೇ ಹೊರತು ಕೇವಲ ಸಾಹಿತ್ಯ ಅಂತ ನಾನು ಯಾವತ್ತೂ ಕೂಡ ಅಂದ್ಕೊಂಡಿಲ್ಲ. ನಾನು ಕೇವಲ ಕಾದಂಬರಿಗಳೇ ಬರ್ಕೊಂಡಿದ್ದಿದ್ರೆ ಆ ಕಾದಂಬರಿಗಳ ಗುಣದಲ್ಲಿ ಏನು ಬದಲಾವಣೆ ಆಗ್ತಿತ್ತೋ ಇಲ್ಲ ನನಗೆ ಗೊತ್ತಿಲ್ಲ, ಆದರೆ ನನ್ನ ಜೀವನ ಬಡವಾಗ್ತಾ ಇತ್ತು ಅಂತ. ನನ್ನ ಜೀವನ ಈಗ ಎಷ್ಟು ಸಾರ್ಥಕ ಅಂತ ನನಗನ್ಸುತ್ತೆ, ಈಗ ಎಷ್ಟು ಎಲ್ಲವನ್ನು ಒಳಗೊಂಡಿದೆ ಅಂತ ನನಗನ್ಸುತ್ತೆ, ಆಗ ನನಗೆ ಹಾಗೆ ಅನ್ನಿಸ್ತಾ ಇರಲಿಲ್ಲ ಅಂತ. ಇನ್ನೂ ಒಂದಿದೆ, ಕಾರಂತರು ಯಾವುದೇ ಒಂದು ತತ್ವ, ಯಾವುದನ್ನು ನಾವು ಐಡಿಯಾಲಜಿ ಅಂತ ಕರಿಬೋದು, ಇದು ನೋಡಿ, ಐಡಿಯಾಲಜಿಗಿಂತ ಜ್ಞಾನ ಅಂತ ಕರಿತೀವಲ್ಲ, ನಾಲೆಡ್ಜ್ ಅಂತ ಕರಿತೀವಲ್ಲ, ಅದಕ್ಕೆ ಹೆಚ್ಚಾಗಿ ಅಂಟಿಕೊಂಡವರು. ಯಾವುದೋ ಒಂದು ವಿಚಾರಧಾರೆಗೆ ನಾನು ಬದ್ಧನಾಗಿ ಆ ವಿಚಾರಧಾರೆಯ ಮೂಲಕವೇ ಎಲ್ಲವನ್ನ ನೋಡಬೇಕು, ಎಲ್ಲವನ್ನ ಅರ್ಥ ಮಾಡ್ಕೋಬೇಕು, ಎಲ್ಲವನ್ನ ವ್ಯಾಖ್ಯಾನ ಮಾಡಬೇಕು ಅಂತ ನಂಬೋದು ಒಂದಿದೆ. ಬದಲಾಗಿ ಹಾಗಲ್ಲ, ನನ್ನ ಸ್ವಂತ ಅನುಭವ ಮತ್ತು ನಾನು ಲೋಕದಿಂದ ಪಡೆದುಕೊಂಡ ಅನುಭವ, ಈ ಅನುಭವಗಳನ್ನು ಇಟ್ಕೊಂಡು, ಈ ಅನುಭವಗಳನ್ನು ಪಡ್ಕೊಂಡು ಮಾಡ್ತಾನೆ ನಾನು ಮಾಡೋ ಆಲೋಚನೆ ಇದೆಯಲ್ಲ, ಇದು ನನ್ನ ತಿಳುವಳಿಕೆಯನ್ನು ತೀರ್ಮಾನ ಮಾಡಬೇಕು, ನನ್ನ ನಡವಳಿಕೆಯನ್ನು ತೀರ್ಮಾನ ಮಾಡಬೇಕು ಅನ್ನೋದು ಕಾರಂತರ ಒಂದು ಖಚಿತವಾದ ನಿಲುವು ಅಂತ ಕಾಣುತ್ತೆ. ಆದರೆ ಏನಾಗುತ್ತೆ, ನಾವು ಯಾವುದೇ ಇನ್ಫಾರ್ಮೇಷನ್ ಅಥವಾ ಜ್ಞಾನವನ್ನು ತಿಳ್ಕೊಳ್ಳೋ ರೀತಿಯ ಹಿಂದೆ ಕೂಡ ಒಂದು ಧೋರಣೆ ಇರುವುದು, ನಮ್ಮ ಪರಿಸರ ಕೊಟ್ಟ ಧೋರಣೆ ಇರತಕ್ಕಂಥದ್ದು, ಅಥವಾ ನಾವೇ ಎಲ್ಲೆಲ್ಲಿಂದನೋ ಪಡ್ಕೊಂಡಂಥ ಧೋರಣೆ ಇರುವುದು ಕೂಡ ಅಷ್ಟೇ ಅನಿವಾರ್ಯ ಅಂತ ಕಾಣುತ್ತೆ. ಒಂದು ಧೋರಣೆ ಇಲ್ಲದ ಜ್ಞಾನ ಕೇವಲ ಮಾಹಿತಿ ಆಗುತ್ತೋ, ಅಥವಾ ಕಾರಂತರು ಧೋರಣೆ ಇಲ್ಲದೆ ಬದುಕಿದ್ರ? ಹಾಗೋ ಅಲ್ಲ.
ಕಾರಂತರದ್ದು ಹೇಗಪ್ಪ ಅಂದರೆ ಪ್ರತಿ ಹಂತದಲ್ಲೂ ಒಂದು ಖಚಿತವಾದ ಧೋರಣೆ ಇರ್ತಾ ಇತ್ತು. ಆ ಧೋರಣೆ ಯಾವುದೋ ಒಂದಕ್ಕೆ ಅಂಟಿಕೊಂಡು ನಾನು ಬದಲಾಗಲ್ಲ ಅಂತ ಹೇಳ್ತಾ ಇರಲಿಲ್ಲ. ಸ್ಟಬರ್ನೆಸ್ ಅಂತೀವಲ್ಲ, ಬದಲಾಗೋದಕ್ಕೆ ನಿರಾಕರಣೆ ಮಾಡಿಕೊಂಡು ಇದೊಂದೇ ಅಂತ ಧೋರಣೆ, ಅದನ್ನು ಕಾರಂತರು ಹೊಂದಿರಲಿಲ್ಲ. ಅವರ ಬರವಣಿಗೆಯನ್ನಾಗಲಿ ಬೆಳವಣಿಗೆಯನ್ನಾಗಲಿ ಬದುಕನ್ನು ನೋಡ್ತಾ ಹೋದರೆ ಈ ಚಲನಶೀಲತೆಯನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಅದರಿಂದನೇ ಅವರು ಯಾವುದೇ ಒಬ್ಬ ನಾಯಕನಿಗೆ ಅಂಟಿಕೊಳ್ಳಿಲ್ಲ. ಅದು ಗಾಂಧಿ ಇರ್ಬೋದು, ರಮಣ ಮಹರ್ಷಿಗಳಿರ್ಬೋದು, ವಿವೇಕಾನಂದ ಇರ್ಬೋದು, ಯಾರೂ ಇರ್ಬೋದು. ನಾನು ಇವರನ್ನು ನಾನು ಪರೀಕ್ಷೆ ಮಾಡ್ತೀನಿ ಎನ್ನುವ ಒಂದು ಹಠ ಇದ್ದರು. ಅಂದರೆ ನಾನು ಇವತ್ತು ಕೇಳ್ತೀನಿ, ಅವರಾಗೆ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ, ಅದನ್ನು ಆಚರಣೆಯಲ್ಲಿ ತರೋಕ್ಕೆ ಪ್ರಯತ್ನ ಪಡ್ತೀನಿ. ಬಿಕ್ಕಟ್ಟಿದ್ರೆ ಬಿಕ್ಕಟ್ಟು ಏನು ಅಂತ ನೋಡ್ತೀನಿ. ಆ ಬಿಕ್ಕಟ್ಟಿನಲ್ಲಿ ಅವ್ರು ಹೇಳ್ತಾ ಇರೋ ತಪ್ಪು ಅನಿಸಿದ್ರೆ ನಾನು ಬದಲಾವಣೆ ಆಗ್ತೀನಿ, ಬೇರೆ ದಿಕ್ಕೆ ಹೋಗ್ತೀನಿ ಅಂತ ಇದ್ದಾರೆ. ಅದರಿಂದನೇ ಕಾರಂತರು ಗಾಂಧಿವಾದವನ್ನು ತುಂಬ ನಂಬಿ ಬೇಕಾದಷ್ಟು ಕೆಲಸ ಮಾಡಿದ್ದಾರೆ. ವೇಶ್ಯಾ ವಿವಾಹ, ವಿಧವಾ ವಿವಾಹದಿಂದ ತಮ್ಮನ್ನು ಶುರು ಮಾಡಿಕೊಂಡು ಧರ್ಮದ ಬಗ್ಗೆ ಗಾಂಧೀಜಿಯವರಿಗಿದ್ದ ನಿಲುವನ್ನು ಪರಿಶೀಲನೆ ಮಾಡಿ, ತನಗೆ ಪ್ರಶ್ನೆ ಬಂದಾಗ ಗಾಂಧೀಜಿಯವ್ರನ್ನ ಅನುಮಾನ ಬಂದಾಗ ಪ್ರಶ್ನೆ ಕೇಳಿ ಆ ಉತ್ತರವನ್ನು ಒಪ್ಪಿಕೊಳ್ಳದೆ, ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ ಕಾರಂತರ ಸ್ವಭಾವ ಎಂಥದ್ದು ಅಂತ ತಿಳ್ಕೊಳ್ಳೋದಕ್ಕೆ. ಅವರು ವಿಧವಾ ವಿವಾಹ ಮತ್ತು ವೇಶ್ಯಾ ವಿವಾಹಗಳ ಬಗ್ಗೆ ತುಂಬ ಪ್ರಯತ್ನ ಪಡ್ತಾಯಿದ್ರು. ಗಾಂಧೀಜಿಯವ್ರನ್ನ ಕೇಳಿದ್ರು, ನಾವು ಚಿಕ್ಕ ವಯಸ್ಸಿನ ಹೆಣ್ಮಕ್ಕಳನ್ನ ಈ ವೇಶ್ಯಾವೃತ್ತಿಯಿಂದ ಬಿಡಿಸ್ತೀವಿ, ಬಿಡಿಸಿದ ಮೇಲೆ ಅವ್ರು ಏನು ಮಾಡಬೇಕು? ಅವ್ರಿಗೆ ಮದುವೆ ಮಾಡಬೇಕಾ ಬೇಡವಾ? ಅಥವಾ 20 ವರ್ಷದ ವಿಧವೆ ಇದ್ದಾಳಪ್ಪ, ಅವಳಿಗೆ ಮದುವೆ ಮಾಡಬೇಕಾ ಬೇಡವಾ? ಗಾಂಧೀಜಿಯವರು ಉತ್ತರ ಕೊಟ್ಟರು, ಇಲ್ಲ, ಅದು ಅನಗತ್ಯ, ಅವ್ರ ಜೀವಮಾನ ಪರ್ಯಂತ ಹಾಗೇ ಕಳೀಬೇಕು, ಅದು ನೈತಿಕ, ಅದು ನ್ಯಾಯ ಅಂತ ಅಂದ್ಕೊಂಡ್ರು. ಕಾರಂತರು ಹೇಳಿದ್ರು, ನೀವು ಹೇಳೋದನ್ನು ಒಪ್ಪಕ್ಕಾಗೋದಿಲ್ಲ, ಅದು ಅಪ್ರಾಯೋಗಿಕ ಮತ್ತು ಕ್ರೂರ ಅಂತ ಹೇಳಿದ್ರು. ಸರಿ, ಗಾಂಧೀಜಿ ನಿರಾಕರಿಸೋರು ಮುಂದಕ್ಕೆ ಹೋಗ್ತಾ ಇದ್ರು ಅಷ್ಟೇನೇ. ಇಂಥ ಅನೇಕ ನಿದರ್ಶನಗಳನ್ನು ಕೊಡಬಹುದು. ಒಪ್ಪಿಗೆ, ಸ್ವೀಕಾರ, ನಿರಾಕರಣೆ, ಮತ್ತೊಂದಕ್ಕೆ ಚಲಿಸ್ತಾ ಹೋಗ್ತಕ್ಕಂಥದ್ದು. ಹಾಗಂತ ಯಾವುದರಲ್ಲೂ ಬದಲಾಗದೆ ಉಳಿದ್ರ ಕೆಲವು ಸಂಗತಿಗಳಲ್ಲಿ ಅವರು ಬದಲಾಗಲಿಲ್ಲ. ಇನ್ನು ಕೆಲವು ಸಂಗತಿಗಳಲ್ಲಿ ಬದಲಾಗೋದನ್ನೇ ಅವರು ಒಂದು ಮುಕ್ತತೆಯನ್ನು ಯಾವತ್ತೂ ಕೂಡ ಕಾಪಾಡಿಕೊಂಡು ಬಂದರು ಅಂತ ಕಾಣುತ್ತೆ. ಈ ಬದಲಾವಣೆ ಯಾವ್ಯಾವ ದಿಕ್ಕಲ್ಲಾಯಿತು, ಅದರಿಂದ ಅವ್ರಿಗೇನಾಯಿತು, ಅವ್ರ ಬರವಣಿಗೆಗೇನಾಯಿತು, ಸಮಾಜಕ್ಕೆ ಎಷ್ಟರ ಮಟ್ಟಿಗೆ ನ್ಯಾಯ ಸಿಕ್ತು, ನ್ಯಾಯ ಸಿಕ್ಕಲಿಲ್ಲ, ಅದನ್ನು ಆಮೇಲೆ ನೋಡೋಣ. ಆದರೆ ಕಾರಂತರನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅವರ ಈ ಡೈನಮಿಸಮ್ ಇದೆಯಲ್ಲ, ಈ ಚಲನಶೀಲತೆ ಇದೆಯಲ್ಲ, ಈ ಬದಲಾಗುವ ಗುಣ ಇದೆಯಲ್ಲ, ಇದನ್ನು ನಾವು ಅರ್ಥ ಮಾಡಿಕೊಳ್ಳೇಬೇಕು ಅಂತ ಕಾಣುತ್ತೆ. ಹಾಗೆಯೇ ಅವರು ಕಲ್ತ್ಕೊಳ್ಳೋದಕ್ಕೆ ಮತ್ತು ಕೆಲಸ ಮಾಡೋದಕ್ಕೆ ನೋಡಿ, ಕನ್ನಡದಲ್ಲಿ ಒಂದೇ ಒಂದು ಸಂಬಳ ತರುವ ಕೆಲಸ ಮಾಡದೆ ಸ್ವತಂತ್ರವಾಗಿ ತನ್ನನ್ನು ತಾನು ಅವಲಂಬಿಸಿ ಜೀವನ ನಡೆಸಿದ ದೊಡ್ಡ ಲೇಖಕರಲ್ಲಿ, ಕೆಲವು ದೊಡ್ಡ ಲೇಖಕರಲ್ಲಿ, ಯಾವುದೇ ಶ್ರೀಮಂತಿಕೆಯ ಬೆಂಬಲ ಇಲ್ಲದೆಯೂ ಹಾಗೆ ಬದುಕಿದ ಲೇಖಕರಲ್ಲಿ ಕಾರಂತರು ಮುಖ್ಯರಾದವರು ಅಂತ ಕಾಣುತ್ತೆ. ಕಾರಂತರು ಯಾರೋ ಅವ್ರನ್ನ ನಿಮ್ಮ ಜೀವನ ಚರಿತ್ರೆ ಬರೀಲ್ಲ ಅಂತ ಕೇಳಿದ್ರಂತೆ. ಆ ಕಾರಂತ ಉತ್ತರ ಕೊಟ್ಟರಂತೆ, ಛೇ, ನನ್ನನ್ನು ಬೇರೆ ಯಾರೋ ಕೊಲ್ಲೋದಕ್ಕೆ ನಾನು ಅವಕಾಶ ಕೊಡೋದಿಲ್ಲ, ನಾನು ಆತ್ಮಹತ್ಯೆ ನಾನೇ ಮಾಡ್ಕೋತೀನಿ ಅಂತ. ಅಂದರೆ ಅವರಿಗೆ ಆತ್ಮಕಥೆ ಬರೆದ್ರು ಅಷ್ಟೇ, ಯಾರೊಬ್ಬರು ಜೀವನ ಚರಿತ್ರೆ ಬರೆದ್ರು ಅಷ್ಟೇ, ಅದು ಸತ್ಯದ ಪೂರ್ತ ಅಭಿವ್ಯಕ್ತಿ ಆಗೋದಿಲ್ಲ ಅನ್ನೋದು ಗೊತ್ತಿತ್ತು. ನಾನೇ ಮಾಡಿಕೊಂಡ್ರೂ ಕೂಡ ನಾನೇ ಬರೆದ ಆತ್ಮಕಥೆ ಕೂಡ ಅಪೂರ್ಣವಾಗಿ ಉಳಿಬಹುದು ಅಂತವರು ತಿಳುವಳಿಕೆ ಇತ್ತು. ಅದರಿಂದಾನೇ ಅವರು 1 ಅಲ್ಲ 2 ಅಲ್ಲ 3 ಆತ್ಮಕಥೆಗಳನ್ನು ಬರೆಯೋದು. ಕೊನೆಯಲ್ಲೂ ಕೂಡ ಒಂದು ಇಷ್ಟು ಚಿಕ್ಕ ಪುಸ್ತಕನ ಇನ್ನು 90 ವರ್ಷ ಆದಾಗಲೂ ಅಳಿದುಳಿದ ನೆನಪುಗಳು ಅಂತ ಒಂದು ಬರೆದರು. ಹುಚ್ಚು ಮನಸ್ಸಿನ 10 ಮುಖಗಳು ಅಂತ ಬರೆದರು. ಸ್ಮೃತಿಪಟಲದಿಂದ ಅಂತ ಬರೆದರು. ಅದು ಯಾವುದೂ ಕೂಡ ಸಾಂಪ್ರದಾಯಿಕವಾದ ಆನುವಂಶಿಕವಾದ ಘಟನಾತ್ಮಕವಾದ ಆತ್ಮಕಥೆ ಏನಲ್ಲ. ಅದೆಲ್ಲವೂ ಕೂಡ ತನ್ನ ಲಹರಿ ಯಾವ ಕಡೆ ಹೋಗಿದೆ, ಆ ಲಹರಿಗೆ ಅನುಗುಣವಾಗಿ ನಾನು ಏನು ಮಾಡಿದ್ದೀನಿ ಅದನ್ನು ದಾಖಲೆ ಮಾಡ್ತಕ್ಕಂಥ ಒಂದು ಆತ್ಮಕಥೆ. ಅವ್ರಿಗೆ ಯಾವಾಗಲೂ ಇದ್ದ ತಿಳುವಳಿಕೆ, ಆತ್ಮಕಥೆ ಸ್ವಂತದ್ದಲ್ಲ, ಆತ್ಮಕಥೆ ಸಮಾಜದ್ದು ಕೂಡ. ಸಮಾಜಕ್ಕೆ ಯಾಕಾದ್ರೆ ರಿಲೆವೆಂಟ್ ಆಗುತ್ತೆ ಅನ್ನೋದು ಮುಖ್ಯ ಅಂತ ಕಂಡುಕೊಂಡವರು. ಹಾಗೆಯೇ ಬದುಕೋದಕ್ಕೂ ಅಷ್ಟೇ,
ಕೋಳಿ ಸಾಕಣೆ ಮಾಡೋದ್ರಿಂದ ಸಿನಿಮಾ ಮಾಡೋ ತನಕ ಎಷ್ಟೊಂದು ಸಾಧ್ಯತೆಗಳನ್ನ. ಪುಸ್ತಕ ಮಾಡಬೇಕಾ? ಸರಿ, ನಾನು ಪ್ರಿಂಟಿಂಗ್ ಪ್ರೆಸ್ಸು ತೆಗಿತೀನಿ, ನಾನೇ ಪಬ್ಲಿಷರ್ ಆಗ್ತೀನಿ, ನಾನು ಅದನ್ನು ಪ್ರಿಂಟ್ ಮಾಡ್ತೀನಿ, ನಾನು ಮಾರಾಟ ಮಾಡ್ತೀನಿ. ನಷ್ಟ ಆದ್ರಾಗಲಿ, ಬೇಡ ಇಲ್ಲ ಬಿಡಲಿ. ನನ್ನ ಮನಸ್ಸಲ್ಲಿರೋ ವಿಚಾರಗಳು ನಿಮ್ಮ ಜೊತೆ ಹಂಚ್ಕೋಬೇಕಾ? ನಾನೇ ಒಂದು ಪೇಪರ್ ತೆಗಿತೀನಿ. ವಸಂತ ಅಂತ ತುಂಬ ಚಿಕ್ಕ ವಯಸ್ಸಲ್ಲೇ ಒಂದು ಪತ್ರಿಕೆ ತೆಗಿತೀನಿ. ಕನ್ನಡದಲ್ಲಿ ಇದಿಲ್ವಾ? ಯಾರೂ ಮಾಡಿಲ್ವಾ? ಪತ್ತೆದಾರಿ ಕಾದಂಬರಿ ಇಲ್ವಾ? ಡಿಕ್ಷನರಿ ಇಲ್ವಾ? ಎನ್ಸೈಕ್ಲೋಪೀಡಿಯಾ ಇಲ್ವಾ? ಇನ್ಯಾವುದೋ ಇಲ್ವಾ? ಯಾಕಿಲ್ಲ ಅಂತ ಗೊಣಗ್ತಾ ಕೂತ್ಕೊಳ್ಳಲ್ಲ, ನಾನು ಮಾಡ್ತೀನಿ. ಕಾರಂತರ ಸ್ವಭಾವದ ಒಂದು ಮೂಲ ಲಕ್ಷಣ ಅಂತಂದರೆ ಈ ಕುತೂಹಲ. ಯಾವ ಕುತೂಹಲ? ತಿಳ್ಕೋಬೇಕು ಅನ್ನೋ ಕುತೂಹಲ. ಏನು ತಿಳ್ಕೋಬೇಕು ಅನ್ನೋದಕ್ಕೆ ಇಷ್ಟೇ ಸಾಕು ಅಂತ ನೀವು ಮೈಕ್ರೋ ಆಗಿಬಿಟ್ರೆ ಆ ತಿಳುವಳಿಕೆಗೆ ಒಂದು ರೀತಿಯ ಅಕಾಡೆಮಿಕ್ ಆದ ವಿದ್ವತ್ತಿನ ನೆಲೆ ಬರುತ್ತೆ. ಇಲ್ಲ, ನಾನು ಎಲ್ಲನೂ ತಿಳ್ಕೋಬೇಕಪ್ಪ. ನಮಗೆ ಸಮುದ್ರದಲ್ಲೂ ಆಸಕ್ತಿ ಇದೆ, ಆಕಾಶದಲ್ಲೂ ಆಸಕ್ತಿ ಇದೆ, ಮೊಗ್ಗಲ್ಲೂ ಆಸಕ್ತಿ ಇದೆ, ಗೊಬ್ಬರದಲ್ಲೂ ಆಸಕ್ತಿ ಇದೆ. ಇಷ್ಟೆಲ್ಲ ತಿಳ್ಕೋಬೇಕು ಅನ್ನೋದು ಕಾರಂತರ ಮೊದಲ ಪ್ರೇರಣೆ. ಈ ಕುತೂಹಲ, ಈ ಬಕಾಸುರ ಕುತೂಹಲ. ಅದರ ಜೊತೆಗೆ ಅವ್ರಿಗೆ ಇನ್ನೊಂದು ಗುಣ ಏನು ಅಂದರೆ, ನಾನು ತಿಳ್ಕೊಂಡಿದ್ದನ್ನು ಹಂಚ್ಕೋಬೇಕು ಅಂತ. ಎರಡನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ತಿಳ್ಕೊಳ್ಳೋದು ಒಂದು ಲಕ್ಷಣ, ತಿಳ್ಕೊಂಡಿದ್ದನ್ನು ತನ್ನ ಜೊತೆ ಜೀವಿಗಳ ಜೊತೆಯಲ್ಲಿ ಹಂಚ್ಕೋಬೇಕು ಅನ್ನೋದು ಇನ್ನೊಂದು ಲಕ್ಷಣ. ಹೀಗೆ ಅಂದ್ಕೊಂಡು ಕೂಡಲೇ ಹುಟ್ಟೋ ಪ್ರಶ್ನೆ ಏನು? ಹೇಗೆ ಹಂಚಿಕೊಳ್ಳುವುದು? ಭಾಷೆ ಮೂಲಕ ಹಂಚಿಕೊಳ್ಳೋದಾ? ಆಯಿತು, ಬರಿತೀನಿ ಅಂದರು, ಕಾರಂತರು ಬರೆದ್ರು. ಅಥವಾ ಅವ್ರಿಗನ್ನಿಸ್ತಿದ್ದಕ್ಕಿದ್ದ ಹಾಗೆ ಎಲ್ಲ ಸಿನಿಮಾ ಇದೆಯಲ್ಲ, ಚಲನಚಿತ್ರ ಇದೆಯಲ್ಲ, ಅದ್ರ ಮೂಲಕ ಇನ್ನೂ ಸುಲಭವಾಗಿ ಪರಿಣಾಮಕಾರಿಯಾಗಿ ತಕ್ಷಣ ಹಂಚ್ಕೋಬೋದೇನೋ ಸಂಗತಿಗಳನ್ನ. ಸರಿ, ಏನು ಮಾಡೋದು? 1930ನೇ ಇಸ್ವಿನಲ್ಲಿ ನಾನೇ ಸಿನಿಮಾ ಮಾಡ್ತೀನಿ. ಒಂದು ಚಿಕ್ಕ ಡುಮಿಂಗೋ ಅಂತ ಒಂದು ಸಿನಿಮಾ ಮಾಡಿದ್ರು. ಅದು ಒಂದು ಅಸ್ಪೃಶ್ಯತೆಯನ್ನು ಸುಧಾರಿಸೋದ್ರ ಬಗ್ಗೆ ಬರೆದಂಥ ಒಂದು ಸಿನಿಮಾ. ಅದು ತಾನಲ್ಲಿ ಆ್ಯಕ್ಟ್ ಮಾಡಿದ್ರು, ಅದನ್ನ ಡೈರೆಕ್ಟ್ ಮಾಡಿದ್ರು. ಫೋಟೋಗ್ರಫಿ ತಿಳ್ಕೊಬೇಕಾ? ಕ್ಯಾಮ್ರಾ ತರಿಸ್ತೀನಿ, ಫೋಟೋ ಕಲಿತೀನಿ ನಾನು. ಹೀಗೆ ತನ್ನ ಪರಿಕರಗಳನ್ನು ತಾನೇ ಸೃಷ್ಟಿಸ್ಕೋಬೇಕು. ನನ್ನ ಟೂಲ್ಗಳನ್ನ ನಾನೇ ಮಾಡ್ಕೊಂಡು ನಾನೇ ಮಾಡ್ತೀನಿ, ಯಾರ ಮೇಲೂ ಡಿಪೆಂಡ್ ಆಗಲ್ಲ ಅನ್ನೋ ಕುತೂಹಲ ಇತ್ತಲ್ಲ, ಇದು ಕಾರಂತರ ಬಹಳ ಬಹಳ ದೊಡ್ಡ ಗುಣ ಅಂತ ಕಾಣುತ್ತೆ. ಜೊತೆಗೇನಾಗುತ್ತೆ, ಹೀಗೆ ನೀನು ಹಂಚ್ಕೋಬೇಕು, ಹಂಚೋದಿಕ್ಕೆ ಪರಿಕರಗಳನ್ನು ಸೃಷ್ಟಿಸಬೇಕು ಮತ್ತು ಅದನ್ನು ತಲುಪಿಸ್ಬೇಕು ಅನ್ಯರಿಗೆ ಅಂತ ಕೇಳ್ಕೊಳ್ಳೋ ಪ್ರಶ್ನೆ, ಯಾರಿಗೆ ತಲುಪಿಸ್ಬೇಕು? ಮುದುಕರಿಗೆ ತಲುಪಿಸೋಣವಾ? ಮೇಷ್ಟ್ರಿಗೆ ತಲುಪಿಸೋಣವಾ? ಅವರ ಗುರಿ ಯಾವತ್ತೂ ಇದ್ದದ್ದು ಚಿಕ್ಕ ವಯಸ್ಸಿನ ವಿದ್ಯಾರ್ಥಿಗಳ ಮೇಲೆ. ಕಾದಂಬರಿನ ಎಲ್ಲರಿಗೂ ಬರೀತೀನಿ, ಆ ಮಾತು ಬೇರೆ. ಆದರೆ ಮಕ್ಕಳನ್ನು ನಾನು ಬೆಳೆಸದೇ ಇದ್ದರೆ, ಮಕ್ಕಳಿಗೆ ಕಲಿಸದೇ ಹೋದರೆ ಬೇರೆ ಯಾರಿಗೆ ಕಲಿಸೋದು? ಕಲಿಬೇಕಾದ್ರೆ ಯಾರು? ನಮ್ಮ ನಾಳೆಗಳಿಗೆ ನಾವು ಕಲಿಸ್ಬೇಕೋ, ನಮ್ಮ ಇಂದುಗಳಿಗೆ ಕಲಿಸ್ಬೇಕಾ? ಕಾರಂತರು ಪ್ರಶ್ನೆ ಕೇಳ್ಕೊಂಡು ಏನು ಮಾಡಿದ್ರು ಅಂದರೆ, ಮಕ್ಕಳ ಶಿಕ್ಷಣ ಹೇಗಿರಬೇಕು ಅನ್ನೋ ಪ್ರಶ್ನೆ ಕೇಳ್ಕೊಂಡ್ರು. ಒಂದು, ಅವರಲ್ಲಿ ಕುತೂಹಲ ಹುಟ್ಟಿಸ್ಬೇಕು. 2, ಅವ್ರಿಗೆ ಅರ್ಥ ಆಗಬೇಕು. 3, ಶಿಕ್ಷಣದ ಗುರಿ ಕೇವಲ ಕಲಿಯೋದು ಮಾತ್ರ ಅಲ್ಲ, ಅಕ್ಕಪಕ್ಕ ಇರೋ ಜನಗಳ ಜೊತೆ ಬದುಕೋದು ಕೂಡ. ಈ ಸಹಜೀವನ, ಈ ಸೋಷಲೈಸಿಂಗ್ ಅನ್ ಇಂಡಿವಿಜುವಲ್, ಈ ಸಹಜೀವನ ತಲುಪುವಿಕೆ ಮತ್ತು ಕುತೂಹಲವನ್ನು ಕೆರಳಿಸುವಿಕೆ ಮಾಡೋದು ಹೇಗೆ? ನನಗೇನು ಡಿಗ್ರಿ ಇಲ್ಲ, ಪಗರಿ ಇಲ್ಲ. ಹಾಗಾದ್ರೆ ಏನು ಮಾಡಲಿ? ಬಾಲವನ ಅಂತ ಒಂದು ಪುತ್ತೂರಲ್ಲಿ ಒಂದು ಸ್ಕೂಲೇ ತೆಗಿತೀನಿ ನಾನು. ಇದು ಬಾಲವನ, ಯಾರು ಬೇಕಾದ್ರೆ ಬನ್ನಿ. 20 ಜನ 30 ಜನ ಹುಡುಗರು ಬರ್ತಾರೆ, ತಮ್ಮ ಮಕ್ಕಳೇ ಬರ್ತಾರೆ. ಅವ್ರಿಗೆ ಕಲಿಸ್ತೀನಪ್ಪ ನಾನು. ಕಲಿಸೋದ್ರಲ್ಲಿ ಒತ್ತಾಯ ಇಲ್ಲ. ಕಲಿಸೋ ವಿಷಯಕ್ಕೆ ಒಂದು ಸಿಲೆಬಸ್ ಅಂತ ನಿಖರವಾಗಿ ನಾನು ಮಾಡ್ಕೊಳ್ಳಲ್ಲ. ಏನು ಬೇಕು ನನಗೆ, ಯಾವ್ರಿಗೇನು ಬೇಕು, ನನಗೇನು ಬೇಕು ನಂಗೆ ಗೊತ್ತಿದೆ, ಕಲಿಸ್ತಾ ಹೋಗ್ತೀನಿ ನಾನು. ಯಾರು ಬೇಕಾದರೂ ಬರ್ಬೋದು. ಜಾತಿ ಮಿತಿ ಇಲ್ಲ, ಬಡತನ ಇಲ್ಲ, ಜಾತಿ ಇಲ್ಲ, ಯಾವ ಪ್ರಶ್ನೆಯೂ ಇಲ್ಲವೇ ಇಲ್ಲ. ಅವ್ರು ಹೇಳ್ತಾರೆ ಎಲ್ಲೋ ಒಂದು ಕಡೆ, ಯಾರೋ ಒಬ್ಬ ಹುಡುಗ ನಾನು ಹೇಳಿದ್ದಕ್ಕೆ ಕಾಡನ್ನು ಸುತ್ತಿ 48 ಅದೆಷ್ಟೋ ಗಿಡಗಳನ್ನ ತಂದುಕೊಟ್ಟ, ಎಲೆ ತಂದುಕೊಟ್ಟ. ಇದು ಕಲಿಸುವ ದಾರಿಗಳನ್ನು ಕೂಡ ಕಂಡುಕೊಳ್ಳಬೇಕು ಅಂತ ಕಾರಂತರು ಬಯಸಿದರು.
ನೇರವಾಗಿ ಕಲಿಸಿದಾಗ ತಕ್ಷಣಕ್ಕಾಗುತ್ತೆ, ಬರವಣಿಗೆಯಲ್ಲಿ ಇಟ್ಟಾಗದು ಎಲ್ಲರಿಗೂ ಆಗುತ್ತೆ. ಅವ್ರ ಮಕ್ಕಳನ್ನೇ, ಸ್ವಂತ ಮಕ್ಕಳನ್ನೇ ಬೆಳೆಸಿದ ರೀತಿ ಎಷ್ಟು ಕುತೂಹಲಕಾರಿಯಾಗಿದೆ ಅಂದರೆ ನೀವು ಕೇಳಬೇಕದನ್ನ. ಅವ್ರ ಮಗಳು ಒಂದು ಸಲ ಬಂದುಬಿಟ್ಟು ಅವ್ರ ಹತ್ರ, ಅಪ್ಪ ನಂಗೆ ರಜಾ ಬೇಕು, ನಾನು ಸ್ಕೂಲ್ಗೆ ಹೋಗಲ್ಲ ಅಂದ್ರಂತೆ. ಸರಿ ಅಮ್ಮ ಆಯಿತು, ಬೇಕು, ಎಷ್ಟು ದಿನ ರಜಾ ಬೇಕು, ನಾಳೆನಾ ನಾಳೆದ ಎಷ್ಟು ದಿನ ಅಂತ ಕೇಳಿದ್ರು ಅವರು. ಅಪ್ಪ ನಂಗೆ 1 ವರ್ಷ ರಜಾ ಬೇಕು ಅಂತ ಕೇಳ್ತಾಳಂತ ಹುಡುಗಿ. 1 ವರ್ಷ ರಜಾ ಬೇಕಾ, ಸರಿ ತಗೋ. 1 ವರ್ಷ ಅವ್ರು ಸ್ಕೂಲ್ಗೆ ಹೋಗಲೇ ಇಲ್ಲ, ನಿಂಗೆ ಇಷ್ಟ ಬಂದಂಗೆ ಏನು ಬೇಕೋ ಇದು ಕಲ್ತ್ಕೊಂಡು ಕಾಲ ಕಳಿ. ಹಾಗೆ ಕಲಿತಾ ಮಾಲವಿಕಾ ಬಹಳ ದೊಡ್ಡ ಮನಃಶಾಸ್ತ್ರಜ್ಞರಾಗಿ ನಿಮ್ಹಾನ್ಸಿಯಿಂದ ಪ್ರಾಧ್ಯಾಪಕರಾಗಿ ನಿವೃತ್ತರಾದರು. ಇನ್ನೊಬ್ಬ ಮಗ ಉಲ್ಲಾಸ ಕಾರಂತ ಅಂತ. ಆ ಉಲ್ಲಾಸ ಕಾರಂತ ಅವ್ರದ್ದು ಅಷ್ಟೇ, ನಿಂಗೆ ಏನು ಇಷ್ಟ, ಮುಂಬೈಗೆ ಹೋಗ್ಬೇಕಾದ್ರೆ ನಿಂಗೆ ಏನು ತಂದ್ಕೊಡ್ಬೇಕು ಅಂದರೆ, ನನಗೆ ದೂರದ ಇರ್ತಕ್ಕಂಥ ಹಕ್ಕಿಗಳು ನೋಡಬೇಕು ಅಂತ ಆಸೆ ಅಂತಾರಂಥವ್ರು. ಹಕ್ಕಿಗಳನ್ನ ನೋಡ್ಬೇಕು ನನಗೆ, ದೂರ ಇರತಕ್ಕಂಥದ್ದು, ಬೇರೆ ಬೇರೆ ಕಡೆ ಹೋಗ್ತಕ್ಕಂಥದ್ದು. ಎಲ್ಲೋ ಹೋಗ್ತಿದ್ಯಾ, ಹಕ್ಕಿ ತಂದುಕೊಡಿ ಅಂತ. ಕಾರಂತರು ಯೋಚನೆ ಮಾಡು, ಹಕ್ಕಿ ತಂದುಕೊಟ್ರೆ ಏನು ಪ್ರಯೋಜನ? 1 ಹಕ್ಕಿ ತರ್ಬೋದು, 2 ಹಕ್ಕಿ ತರ್ಬೋದು, ಅದೇ ಕಷ್ಟ. ಅವರೇನು ಮಾಡಿದ್ರಂತೆ, ಒಂದು ಬೈನಾಕ್ಯುಲರ್ ತಂದುಕೊಟ್ರು, ಒಂದು ದುರ್ಬೀನ್ ತಂದುಕೊಟ್ಟೆ ಅಂತ ಬರೀತಾರೆ. ಯಾವ ಕಾಲದಲ್ಲಿ ದುರ್ಬೀನ್ ತಂದುಕೊಟ್ಟೆ, ಅವನಿಗೆ ಕೂಡಿಸ್ಕೊಂಡು ಆ ದುರ್ಬೀನ್ ಕೊಟ್ಟು ತೋರಿಸ್ದೆ ನಾನು ಅವನಿಗೆ. ನಮ್ಮ ತೋಟದಲ್ಲೇ ಇರ್ತಕ್ಕಂಥ ಹಕ್ಕಿಗಳನ್ನ, ದೂರದಲ್ಲಿ ಕಾಡಲ್ಲಿರ್ತಕ್ಕಂಥ ಹಕ್ಕಿಗಳನ್ನ ತೋರಿಸ್ದೆ. ಅವನು ಹಾಗೇ ಬೆಳೆದ ಕುತೂಹಲದಿಂದ ಅವನು ಕೊನೆಗೆ ಪ್ರಾಣಿ ಜೀವನದಲ್ಲೇ ಆಸಕ್ತಿಯನ್ನು ಪಡ್ಕೊಂಡು ಬಹಳ ದೊಡ್ಡ ಅದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಮುಂದುವರೆದ. ಇವತ್ತು ನಮ್ಮಲ್ಲಿ ಅನೇಕರಿಗೆ ಗೊತ್ತಿದೆ, ಉಲ್ಲಾಸ ಕಾರಂತರು ಇವತ್ತು ಕರ್ನಾಟಕದ ಆ ರೀತಿಯ ವನ್ಯಜೀವಿಗಳ ಬಗ್ಗೆ ಅಪಾರವಾದ ತಿಳುವಳಿಕೆಯನ್ನು ಹೊಂದಿರತಕ್ಕಂಥ ವಿದ್ವಾಂಸರಲ್ಲಿ ಒಬ್ಬರು. ಇದು ಕಾರಂತರ ಇವ ಸಾಕ್ಷಾತ್ ನಿರಂಜನರು ಬರೀತಾರೆ. ನಾನು ಕಾರಂತರ ಬಾಲವನದಲ್ಲಿ ಓದಿ ಕಲಿತವನು, ಚಿಕ್ಕ ಹುಡುಗಾದಾಗ ಹೋಗ್ತಿದ್ದೇನೆ, ಅಲ್ಲೇ ಹತ್ತಿರದ ಊರು ನನಗೆ, ಅಲ್ಲಿ ಹೋಗಿ ಕಲಿತವನು. ಅಲ್ಲದೆ ಕಾರಂತರದ್ದು ಇನ್ನೊಂದೇನು ಅಂದರೆ, ನಮ್ಮ ಜನಕ್ಕೆ ಆಸ್ಟ್ರೇಲಿಯಾ ಬಗ್ಗೆ ಗೊತ್ತಾಗಬೇಕು, ಡೆನ್ಮಾರ್ಕ್ ಬಗ್ಗೆ ಗೊತ್ತಾಗಬೇಕು, ಲಿಯೋನಾರ್ಡೋ ವಿನ್ಸಿ ಬಗ್ಗೆ ಗೊತ್ತಾಗಬೇಕು. ಆದರೆ ನಮ್ಮ ಸುತ್ತಮುತ್ತ ಹಳ್ಳಿಗಳ ಬಗ್ಗೆ, ಊರುಗಳ ಬಗ್ಗೆ, ನಮ್ಮ ಕಾಡಿನ ಬಗ್ಗೆ, ನಮ್ಮ ಪ್ರಾಣಿಗಳ ಬಗ್ಗೆ, ನಮ್ಮ ಪಕ್ಷಿಗಳ ಬಗ್ಗೆನೂ ಗೊತ್ತಾಗಬೇಕಲ್ವ. ಇದನ್ನೂ ಅದನ್ನೂ ಕಲಿಸೋದು ಹೇಗೆ? ಎರಡನ್ನೂ ಬರಿತೀನಿ ನಾನು. ಅವರೊಂದು ಟೆಕ್ಸ್ಟ್ ಬುಕ್ ಅಂತ ಬರೆದ್ರೆ ಅದು ದಕ್ಷಿಣ ಕನ್ನಡದ ಬದುಕನ್ನೇ ಒಳಗೊಂಡ ಟೆಕ್ಸ್ಟ್ ಬುಕ್ಕು ಆಗಿರುತ್ತೆ, ಬೇಕಾದರೆ ವಿಶ್ವವನ್ನೇ ಒಳಗೊಂಡಂಥ ಎನ್ಸೈಕ್ಲೋಪೀಡಿಯಾ ಕೂಡ ಅವರು ಬರೀತಾರೆ. ಈ ಥರ ಈ ಕಲಿಯುವ ತಿಳುವಳಿಕೆ ಇದೆಯಲ್ಲ, ಮತ್ತು ನಾನು ಹೀಗೆ ಕಲಿತಿದ್ದರಲ್ಲಿ ಕಂಡದ್ದರಲ್ಲಿ ಮಾತ್ರ ನಾನು ನಂಬಿಕೆ ಇಡ್ತೀನಿ. ಅದಕ್ಕೆ ನಾನು ದೈವ ನಂಬಲ್ಲ ನಾನು, ಯಾಕೆ ನಂಗೆ ದೈವ ಕಾಣಿಲ್ಲ. ಅವ್ರು ಹೇಳ್ತಾರೆ ಭಾಳ ಕುತೂಹಲ, ನನ್ನ ಅಳತೆಗೆ ಮೀರದ ದೇವರು ಅನ್ನೋದು ನನ್ನ ಮೇಲೆ ನಾನು ಪಾಠ ಮಾಡಿದ್ದೀನಿ, ಅದನ್ನು ಅವ್ರು ತುಂಬ ಪರಿಣಾಮ ಬೀರದ ಬರವಣಿಗೆ. ಅದರಲ್ಲಿ ಹೇಳ್ತಾರೆ ಅವರು, ನನಗೆ ಕೃಷ್ಣನ್ನ ನೆನಪು ಮಾಡಿಕೊಂಡ್ರೆ NT ರಾಮರಾವ್ ಮುಖ ಯಾಕೆ ನೆನಪಿಗೆ ಬರುತ್ತೆ? ಯಾಕೆಂದರೆ ಈ ತೆಲುಗು ಸಿನಿಮಾಗಳಲ್ಲಿ 100 ಸಿನಿಮಾಗಳಲ್ಲಿ NT ರಾಮರಾವ್ ಕೃಷ್ಣನ ಪಾತ್ರ ಮಾಡಿದ್ದಾರೆ. ಕೃಷ್ಣನ ಮುಖ ಅಂದರೆ ಅದೇ ನೆನಪಾಗೋದು. ನಿಜವಾಗ ಕೃಷ್ಣನ ಮುಖಕ್ಕೆ ಏನಾದ್ರು ಅರ್ಥ ಇದೆಯೋ, ಕೃಷ್ಣ ಅನ್ನೋದಕ್ಕೆ ಅರ್ಥ ಇದೆಯೋ? ಈ ರೀತಿಯ ನೇರವಾದ ರ್ಯಾಷನಲ್ ಅನ್ನಬಹುದಾದ ಪ್ರಶ್ನೆಗಳನ್ನು ಕೇಳಿಕೊಂಡು ಅದಕ್ಕೆ ತಕ್ಷಣ ರ್ಯಾಷನಲ್ ಅನ್ನೋ ಉತ್ತರಗಳನ್ನು ಕೊಟ್ಟುಕೊಂಡು ಅವರು ಮುಂದುವರಿತಾ ಹೋಗ್ತಾರೆ. ಯಾರಿಗೂ ಹೆದರದೆ, ಯಾರನ್ನೂ ಪ್ರಶ್ನೆ ಕೇಳಲು ಹಿಂದೆಗೆಯದೆ, ತಾನು ಹೇಳಿದ್ದನ್ನು, ಕಲಿತದ್ದನ್ನು, ನಂಬಿದ್ದನ್ನು ನಡವಳಿಕೆಯಲ್ಲೂ ಇಟ್ಟುಕೊಂಡು ಬದುಕ್ತಾ ಹೋದರು. ನಿಮ್ಮಲ್ಲಿ ಎಲ್ಲರೂ ಕಾರಂತರ ಒಂದೇ ಒಂದು ಪುಸ್ತಕ ಓದಬೇಕು ಅಂತ ಇಷ್ಟಪಟ್ಟರು ಕೂಡ ನಾನು ಹೇಳೋದು, ಬಾಳ್ವೆಯೇ ಬೆಳಕು ಅಂತ ಒಂದು ಚಿಕ್ಕ ಪುಸ್ತಕ ಇದೆ. ಬಾಳ್ವೆಯೇ ಬೆಳಕು ಅನ್ನೋದು ಅವ್ರು ಬರೆದಿದ್ದು, ಅವ್ರಿಗೆ 20-30 ವರ್ಷ ಇದ್ದ ಬರೆದಿರಬೇಕು. ಆದರೆ ಅದು ನನ್ನ ಬಾಳಿಗೂ ಬೆಳಕಾದ ಪುಸ್ತಕ, ಅನೇಕ ಪೀಳಿಗೆಗಳಿಗೆ ಬೆಳಕಾದ ಪುಸ್ತಕ. ಅದು ಎಷ್ಟೊಂದು ವಿಷಯಗಳ ಬಗ್ಗೆ ಎಷ್ಟೊಂದು ನಂಬುವ ಹಾಗೆ ಕಾರಂತರು ಬರೀತಾರೆ. ಮತ್ತು ತನ್ನ ತಿಳುವಳಿಕೆಯ ಬೆಳಕಿನಲ್ಲಿ ಮತ್ತು ತಿಳುವಳಿಕೆಯಿಂದ ಬಂದ ಧೈರ್ಯದ ಬೆಂಕಿಯಲ್ಲಿ ಅವರು ಬರೀತಕ್ಕಂಥ ಬರವಣಿಗೆ ನನ್ನ ಅಲ್ಲ, ನಮ್ಮಂಥ ಹಲವು ಪೀಳಿಗೆಗಳ ಬದುಕನ್ನು ತಿದ್ದಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ತಿದ್ದೋದು ಅಂತಂದರೆ ಮಕ್ಕಿ ಕಾಮಕ್ಕಿ ತಿಳ್ಕೊಳ್ಳೋದಲ್ಲ, ಅದು ನಿಜಕ್ಕೂ ಕೂಡ ಯಾರು ನಮಗೆ ಕಲಿಸಿದ್ದಾರೋ ಅವರನ್ನೇ ಪ್ರಶ್ನೆ ಕೇಳುವ ಧೈರ್ಯವನ್ನು ಕಾಪಾಡಿಕೊಳ್ಳೋದು. ಈ ಧೈರ್ಯ ಇದೆಯಲ್ಲ, ಅದು ಕಾರಂತರು ಕಲಿಸಿದ ಪಾಠಗಳಲ್ಲಿ ಒಂದು ಅಂತ ಕಾಣುತ್ತೆ.
ದೇವರು ಅನ್ನುವ ದೇವರಿಂದ ಶುರು ಮಾಡಿಕೊಂಡು ರಾಜ ಅನ್ನುವ ರಾಜನ ತನಕ ಎಲ್ಲರನ್ನೂ ಕೂಡ ನಾನು ಪ್ರಶ್ನೆ ಕೇಳಬಲ್ಲೆ ಮತ್ತು ನನ್ನ ಹಠವನ್ನು ಅವರ ಎದುರುಗಡೆ ಮುಂದೆ ಇಡಬಲ್ಲೆ ಅಂತ ಅನ್ನೋ ನಂಬಿಕೆ. ಅವರ ಒಂದು ತುಂಬ ದೊಡ್ಡ ಅವರ ಬರವಣಿಗೆಯ ಒಂದು ದೊಡ್ಡ ಗುಣ ಅಂತಂದರೆ ಸಂಸ್ಕೃತಿ ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವ, ಕಲಿಯುವ, ಕಲಿಸುವ ಬಗೆ ಹೇಗೆ? ಅದು ಶಾಲೆಯಲ್ಲಿ ಹೇಳ್ಕೊಡುವಂಥದ್ದಾ ಅಥವಾ ಅದಕ್ಕೆ ಬೇರೆ ವಿಧಾನಗಳಿದೆಯಾ? ಹೀಗೆ ಕೇಳಿಕೊಂಡಾಗ ಅವರಿಗೆ ಹೊಳೆದಿದ್ದು, ನಮ್ಮ ದೇಶದಲ್ಲಿ ಸಂಸ್ಕೃತಿಯ ಎಲ್ಲ ಕ್ಷೇತ್ರಗಳಿಗೂ, ಕಲೆಯ ಎಲ್ಲ ಕ್ಷೇತ್ರಗಳಿಗೂ ಧರ್ಮದ ಅಂಟಿದೆ, ಧರ್ಮದ ಲೇಪ ಇದೆ. ಸಂಗೀತ ಆಗಲಿ, ಶಿಲ್ಪ ಆಗಲಿ, ಸಾಹಿತ್ಯ ಆಗಲಿ, ಚಿತ್ರ ಆಗಲಿ, ನಾಟಕ ಆಗಲಿ, ಪ್ರತಿಯೊಂದು ಕೂಡ ಧರ್ಮವನ್ನು ಅಥವಾ ಧರ್ಮಗಳನ್ನು ಬಿಟ್ಟು ಇರಲ್ಲ ಅಂತಂದಾಗ, ಧರ್ಮದಲ್ಲಿ ನಂಬಿಕೆ ಇಲ್ಲದೆ ಇರೋನು ಅಥವಾ ದೇವರಲ್ಲಿ ನಂಬಿಕೆ ಇಲ್ಲದೆ ಇರೋನು ಇವುಗಳನ್ನ ತಗೊಳ್ಳೋದು ಹೇಗೆ? ಅದು ಅವರಿಗೆ ಬಂದ ವೈಯಕ್ತಿಕ ಪ್ರಶ್ನೆ. ಅದರ ಬಗ್ಗೆ ಇರೋ ಅನೇಕ ವಿಚಾರಗಳನ್ನು ಬೇಕಾದ್ರೆ ಆಮೇಲೆ ನೋಡ್ಕೊಳ್ಳೋಣ, ಸಮುದಾಯ ನೋಡ್ಕೊಳ್ಳುತ್ತೆ. ಆದರೆ ಕಾರಂತರು ಕೇಳ್ಕೊಂಡ ಪ್ರಶ್ನೆ, ಹೌ ಟು ಸ್ಟಡಿ ಆರ್ಟ್ ಆ್ಯಂಡ್ ಕಲ್ಚರ್ ಇನ್ ಎ ಸೆಕ್ಯುಲರ್ ವೇ ಅಂತ. ಕಾರಂತರು ಜೀವಮಾನದ ಮೊದಲ ದಿನದಿಂದ ಕೊನೆ ದಿನಕ್ಕ ದೇವರನ್ನು ನಂಬಿದವರಲ್ಲ, ಅಥವಾ ಒಂದು ವಯಸ್ಸು ಬಂದಮೇಲೆ, ತಿಳುವಳಿಕೆ ಬಂದಮೇಲೆ ನಂಬಿದವರಲ್ಲ. ಆದರೆ ದೇವಸ್ಥಾನಗಳಿಗೆ ಹೋಗದೇ ಇದ್ದವರಲ್ಲ. ಚಿತ್ರ, ಶಿಲ್ಪ ಎಲ್ಲದರ ಬಗ್ಗೆನೂ ಬರೆದಿದ್ದಾರೆ. ಕರ್ನಾಟಕದ ಚಿತ್ರಕಲೆ, ಭಾರತೀಯ ಶಿಲ್ಪಗಳು, ಚಾಲುಕ್ಯ ವಾಸ್ತುಶಿಲ್ಪ, ಇಷ್ಟೆಲ್ಲ ಬರೆದಾಗ, ನಂಬದೇ ಇದನ್ನು ಬರೆದಾಗ, ಅದನ್ನು ಬೆಳೆಸಿದಾಗ, ಯಕ್ಷಗಾನದಂಥ ಕಲೆಯಲ್ಲಿ ಆಸಕ್ತಿ ಇತ್ತು. ಯಕ್ಷಗಾನಂಥ ಕಲೆಯನ್ನು ಪ್ರಪಂಚಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಪ್ರಯತ್ನಪಟ್ಟು ಯಶಸ್ವಿಯಾದವರಲ್ಲಿ ಕಾರಂತರು ಕೂಡ ಒಬ್ಬರು. ಯಕ್ಷಗಾನದಲ್ಲಿ ಬರೋದು ರಾಮಾಯಣ, ಮಹಾಭಾರತ, ಮತ್ತೊಂದು ಎಲ್ಲವೂ ಬರುತ್ತಲ್ಲ. ಇವೆಲ್ಲವನ್ನು ನಂಬದೆಯೇ ಅದನ್ನು ಕಲೆಯ ಗುಣವನ್ನು ಕಾಪಾಡಿಕೊಳ್ಳುವ ಮತ್ತು ಆ ಸಾಂಪ್ರದಾಯಿಕವಾದ ಕಲೆಗಳು ಹೊಸ ಕಾಲಕ್ಕೆ ತಕ್ಕಂತೆ ಅದರಲ್ಲಿ ಬದಲಾವಣೆ ಮಾಡಬೇಕಾ? ಯಕ್ಷಗಾನ 4 ಗಂಟೆ ಆಗುತ್ತಪ್ಪ, 5 ಗಂಟೆ ಆಗುತ್ತಪ್ಪ, ಅದನ್ನು 1 ಗಂಟೆ 1.5 ಗಂಟೆಲಿ ಮಾಡೋದು ಹೇಗೆ? ಈ ಪ್ರಶ್ನೆಗಳನ್ನು ಕಲ್ತ್ಕೊಂಡ್ರು, ಕೇಳಿಕೊಂಡ್ರು, ಉತ್ತರಗಳನ್ನು ಕಂಡುಕೊಂಡ್ರು. ಕಲೆಯ ಸಂಸ್ಕೃತಿಯ ಎಲ್ಲ ಆಯಾಮಗಳ ಬಗ್ಗೆ ಬರೆದಾಗಲೂ, ಎಲ್ಲದರಲ್ಲೂ ಆಸಕ್ತಿಯನ್ನು ತಳೆದಾಗಲೂ, ಎಲ್ಲದರಲ್ಲೂ ತಿಳುವಳಿಕೆಯನ್ನು ಕೊಟ್ಟಾಗಲೂ ನಂಬದೆ ಇದನ್ನು ನೋಡುವ ಒಂದು ಗುಣವನ್ನು ಬೆಳೆಸ್ಕೊಂಡ್ರು. ನಮ್ಮ ಸಮಾಜದ ಒಂದು ನೆಲೆಯಲ್ಲಿ ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರೆ, ಥ್ರೋಯಿಂಗ್ ದ ಬೇಬಿ ಅವೇ ವಿತ್ ದ ಬಾತ್ ವಾಟರ್ ಅಂತ. ಸ್ನಾನ ಮಾಡಿ ನೀರಿನ ಜೊತೆಲಿ ಮಗುನೂ ಬಿಸಾಕ್ಬಿಡೋದು ಅಂತ ಅನ್ನೋದು. ಹಾಗೆ ಸಂಸ್ಕೃತಿಯ ಮೂಢನಂಬಿಕೆಯಂತಹ ಆಯಾಮಗಳನ್ನು ನಿರಾಕರಿಸುವ ಭರದಲ್ಲಿ ಇದೆಲ್ಲವನ್ನೂ ಆಯುರ್ವೇದವನ್ನು ಅಡುಗುಲಜ್ಜಿ ಔಷಧ ಅಂತಾನೋ, ಮತ್ತೊಂದು ಅಂತಾನೋ, ದೇಶಿ ತಿಳುವಳಿಕೆಯನ್ನು ಸಂಪೂರ್ಣವಾಗಿ ನಿರಾಕರಣೆ ಮಾಡುವ ಬಗೆ ಒಂದಿದೆ. ದೇಶಿ ಸಂಸ್ಕೃತಿಯನ್ನು ಕಣ್ಮುಚ್ಕೊಂಡು ಸಂಪೂರ್ಣವಾಗಿ ಒಪ್ಕೊಳ್ತಕ್ಕಂಥ ತಿರಾಕರಣೆ ಬಗೆ ಒಂದಿದೆ. ಆದರೆ ಕಾರಂತರ ಈ ಕಾಂಬಿನೇಷನ್ ಇತ್ತಲ್ಲ, ದೈವವನ್ನು ಸಂಪೂರ್ಣವಾಗಿ ಒಪ್ಪಿಕೊಳ್ಳದೆ ವಿಜ್ಞಾನವನ್ನು ಸಂಪೂರ್ಣವಾಗಿ ನಂಬಿಯೂ ಈ ದೇಸಿ ತಿಳುವಳಿಕೆಯನ್ನು ನಿರಾಕರಿಸದೇ ಇರತಕ್ಕಂಥ ಒಂದು ಗುಣ ಇದೆಯಲ್ಲ, ಅದು ಒಂದು ಅದ್ಭುತವಾದ ಅಪೂರ್ವವಾದ ಬ್ಯಾಲೆನ್ಸ್ ಅಂತ ಕಾಣುತ್ತೆ. ಕುವೆಂಪುರವರು ಕೂಡ ಇಂಥದೇ ಬ್ಯಾಲೆನ್ಸ್ನ ಕಂಡುಕೊಂಡ್ರು. ಆದರೆ ಕುವೆಂಪು ಅವರು ಕೊಂಡ್ಕೊಂಡು ಬ್ಯಾಲೆನ್ಸ್ ಇರುತ್ತಲ್ಲ, ಅದು ತಿಳುವಳಿಕೆಯ ಸೃಷ್ಟಿಯಲ್ಲಿ ಹೆಚ್ಚು ಬಳಕೆಯಾದರೆ, ಕಾರಂತರ ತಿಳುವಳಿಕೆ ಅದನ್ನು ಹಂಚುವ, ಕಟ್ಟುವ, ಪ್ರಸಾರ ಮಾಡುವ ಬಗೆಗಳಲ್ಲಿ ಕೂಡ ಹರಡಿಕೊಳ್ತು ಅಂತ ಕಾಣುತ್ತೆ. ಅವ್ರ ಬರವಣಿಗೆಯಲ್ಲಿ ಏನಾಯಿತು ಅನ್ನೋದನ್ನು ಆಮೇಲೆ ನಾನು ನೋಡೋಕ್ಕೆ ಪ್ರಯತ್ನ ಪಡ್ತೀನಿ. ಸದ್ಯಕ್ಕೆ ಅವರ ಬದುಕಿನ ಹಲವು ಆಯಾಮಗಳನ್ನು ಗಮನಿಸಿದಾಗ ಈ ಒಂದು ಅದ್ಭುತವಾದ ಬ್ಯಾಲೆನ್ಸ್ ಇದೆಯಲ್ಲ, ಇಲ್ಲದೇ ಇದ್ರೆ ಏನಾಗುತ್ತೆ, ನಮ್ಮಲ್ಲಿ ಅನೇಕ ಲೇಖಕರನ್ನ ನಾವು ನೋಡ್ತೀವಿ, ಅವರು
ಪ್ರಗತಿಶೀಲ ಸಾಹಿತಿಗಳು ಅಂತ ಅಂದ್ಕೊಳ್ತೀವಿ. ಶುರು ಮಾಡ್ತಾರೆ, ಮಾರ್ಕ್ಸ್ವಾದದ ಬಗ್ಗೆ ಅಬ್ಬರದಲ್ಲಿ ಬರಿತಾ ಹೋಗ್ತಾರೆ. ಬರ್ತಾ 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 ಮಠಗಳ ಮೇಲೆ ಮಾನ್ಯಗಳ ಮೇಲೆ ಹೊಗಳಿ ಬರಿತಾ ಹೋಗ್ತಾರೆ. ಇದು ನಾನು ಒಬ್ಬ ವ್ಯಕ್ತಿಯ ತಿಳುವಳಿಕೆಯಲ್ಲಿಯೇ ನಂಬಿಕೆಯಲ್ಲಿಯೇ ಆದ ಬದಲಾವಣೆಯಾದರೆ ಅದನ್ನು ಒಪ್ಕೊಂಡ್ಬಿಡ್ತೀನಿ ನಾನು. ಅದು ಹಾಗೇನೂ ಆಗದೇನೆ ಇದ್ದಕ್ಕಿದ್ದಾಗೆ ಆದಂಥ ಒಂದು ಸ್ವಿಚ್ ಓವರ್ ಟರ್ನಬೌಟ್ ಅನ್ನೋ ಥರ ಆಗಿಬಿಟ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಕಾಣುತ್ತೆ. ಕಾರಂತರಲ್ಲಿ ಇರುವ ಈ ಗುಣ, ಈ ಒಂದು ಸಾತತ್ಯ ಇದೆಯಲ್ಲ, ಬದಲಾಗುತ್ತಲೇ ಸಾಮಾಜಿಕವಾದ ಸಂಗತಿಗಳನ್ನು ನೋಡುವ ಬಗೆಯಲ್ಲಿ ಬದಲಾವಣೆ ಮಾಡ್ಕೊಳ್ತಾನೆ ಕೆಲವನ್ನು ಖಚಿತವಾಗಿದ್ದುಕೊಂಡು ಅದನ್ನು ಹಾಗೆಯೇ ಉಳಿಸ್ಕೊಳ್ಳೋ ಗುಣ, ಇದು ನನಗೆ ತುಂಬ ಮುಖ್ಯ ಅಂತ ಯಾವತ್ತಿಗೂ ಅನಿಸಿದೆ. ಆಮೇಲೆ ಅವರ ಸಾಧನೆಯ ಸಂಪೂರ್ಣವಾಗಿ ಗಮನಕ್ಕೆ ಬರದೇ ಉಳಿದಂಥ ಒಂದು ಗುಣ ಅಂತಂದರೆ, ಅವರು ಜ್ಞಾನವನ್ನು ಹೇಗೆ ಸಂಯೋಜನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಕಂಡುಕೊಂಡಂಥ ದಾರಿ. ಅಂದರೆ ನಮ್ಮಲ್ಲಿ ಕಲೆಗಳ ಬಗ್ಗೆ ಓದುವಾಗ, ಲೋಕದ ಬಗ್ಗೆ ಓದುವಾಗ, ವಿಜ್ಞಾನದ ಬಗ್ಗೆ ಓದುವಾಗ, ಆ ಓದು ಆಸಕ್ತಿಕರವಾಗಿ ಯಾಕೆ ಉಳಿಯೋದಿಲ್ಲ ಆ ಪ್ರಮಾಣದಲ್ಲಿ ಅಂತಂದರೆ, ಅದು ಕಂಪಾರ್ಟ್ಮೆಂಟಲೈಸ್ ಆಗೋದು. ಅಂದರೆ ಈ ಪುಸ್ತಕ ಈ ವಿಷಯದ ಬಗ್ಗೆ ಮಾತ್ರ ಹೇಳುತ್ತೆ, ಆ ಪುಸ್ತಕ ಆ ವಿಷಯದ ಬಗ್ಗೆ ಮಾತ್ರ ಹೇಳುತ್ತೆ, ಹಾಗೆ ಹೇಳೋದನ್ನು ಇನ್ನೇನು ಅದಲೇ ಬೆರೆಸೋದಿಲ್ಲ ಅಂತ ಅನ್ನೋದು. ಕಾರಂತರ ಯೋಚನೆ ಮಾಡಿದ ರೀತಿ ಅದಕ್ಕಿಂತ ತುಂಬ ಭಿನ್ನವಾಗಿತ್ತು ಅಂತ. ನಮ್ಮ ಮಕ್ಕಳು ಓದಬೇಕಪ್ಪ, ಮಕ್ಕಳು ಓದಬೇಕಾದ್ರೆ ನಾವು ಶಾಲೆಯಲ್ಲಿ ಅವ್ರು ಕಲಿತಕ್ಕಂಥ ತಿಳುವಳಿಕೆಗಿಂತ ಅವರ ಸಿಲೆಬಸ್ಗಿಂತ ಆಚಿಂದನ್ನು ಕಲಿಬೇಕು. ಆಚಿಂದನ್ನು ಕಲಿಬೇಕಾದ್ರೆ ಹೇಗೆ ಕಲಿಬೇಕು? ನಾನೇ ಮಾಡ್ತೀನಿ ಅಂತ ಹೊರಟರು ಅವರು. ಬಾಲಪ್ರಪಂಚ ಅನ್ನುವ ಒಂದು ಅದ್ಭುತವಾದ ಕೃತಿಯನ್ನು ಅವರು ಅವಾಗ ಸೃಷ್ಟಿಸಿದರು. ಈ ಬಾಲಪ್ರಪಂಚ, ಆ ಪದದ ಜೋಡಣೆಯನ್ನೇ ನೋಡಿ, ಅದು ಪ್ರಪಂಚವೂ ಹೌದು, ಬಾಲಕರಿಗಾಗಿ ಬರೆದ ಪ್ರಪಂಚವೂ ಹೌದು, ಮತ್ತು ಬಾಲಕರ ಮನಸ್ಸಿನ ಮೂಲಕವೇ ಅವರನ್ನು ತಲುಪುವಂತಹ, ಬಾಲಕರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಬಾಲಕರಿಗೆ ತಲುಪಿದ ಪ್ರಪಂಚವೂ ಹೌದು. ಅಲ್ಲೇನಾಗುತ್ತೆ, ಇದ್ರ ಬಗ್ಗೆ ನಾನು ಸ್ವಲ್ಪ ಹೆಚ್ಚಿಗೆಯಾಗಿ ಹೇಳ್ತೀನಿ. ನನ್ನ ಇದು ಪರಮ ಪ್ರೀತಿಯ ಕೃತಿ. ಇದು ನನ್ನ ಗುರುಗಳಾದ ಶಿವರುದ್ರಪ್ಪನವ್ರನ್ನ ಬೆಳೆಸಿದ ಕೃತಿ, ನನ್ನ ಗುರುಗಳಾದ ಎಚ್ ಕೃಷ್ಣಯ್ಯನವ್ರನ್ನ ಬೆಳೆಸಿದ ಕೃತಿ, ನನ್ನನ್ನು ಬೆಳೆಸಿದ ಕೃತಿ, ನಮ್ಮ ಮಕ್ಕಳನ್ನ ಬೆಳೆಸಿದಂಥ ಕೃತಿ. ಹಾಗೆ ನೋಡೋಕೆ ಅಂದರೆ ಒಂದು ಕೃತಿ 4 ಪೀಳಿಗೆಗಳನ್ನು ಬೆಳೆಸೋದು ಅಂತಂದರೆ ಅದು ತಮಾಷೆ ಮಾತಲ್ಲ ಅಂತ ಕಾಣುತ್ತೆ. ಇವತ್ತು ಅದು ಸ್ವಲ್ಪ ಮರೆಯಾದ ಹಾಗೆ ಕಾಣುತ್ತೆ. ಅದು ನಮ್ಮ ಸಂಸ್ಕೃತಿಯ ದುರಂತವೇ ಹೊರತು, ಶಿಕ್ಷಣದ ದುರಂತವೇ ಹೊರತು ಕಾರಂತರ ತಪ್ಪು ಅಂತ ನಾನು ಅಂದ್ಕೊಳ್ಳಿಲ್ಲ. ಹೋಗಲಿ, ಅದನ್ನು 70-80 ವರ್ಷ ಆ ಕೆಲಸ ಮಾಡ್ತಲ್ಲ, ಅದು ಬೇರೆ ಏನು ಅಂಥದ್ದು ಇಲ್ಲದೇ ಇದ್ದಾಗ. ಈ ಬಾಲಪ್ರಪಂಚದ ಲಕ್ಷಣ ಏನು ಅಂದರೆ, ಅಲ್ಲಿ ವಿಷಯಗಳನ್ನು ಜೋಡಿಸ್ತಾ ಇದ್ದ ರೀತಿ ಏನು ಅಂತಂದರೆ, ಒಂದಾದ್ಮೇಲೆ ಒಂದು ಕಾದಂಬರಿ ಥರ ಓದ್ಕೊಂಡು ಹೋಗ್ತಿದ್ವಿ ನಾವು. ಅದನ್ನ ಕತೆಗಳ ಸರಣಿಯ ಥರ ಓದ್ಕೊಂಡು ಹೋಗ್ತೀವಿ. ಉದಾಹರಣೆಗೆ ಸ್ವೀಡಿಷ್ ದೇಶದಲ್ಲಿ ಬೆಂಕಿಪಟ್ಟಣ ಕೈಗಾರಿಕೆ, ನೆಕ್ಸ್ಟ್ ಏನಿರುತ್ತೆ ಬೇಲೂರಿನ ವಾಸ್ತುಶಿಲ್ಪ, ನೆಕ್ಸ್ಟ್ ಏನಿರುತ್ತೆ ಜೇನುಹುಳವನ್ನು ಸಾಕಾಣಿಕೆ ಮಾಡೋ ವಿಧಾನ, ನೆಕ್ಸ್ಟ್ ಏನಿರುತ್ತೆ ಫುಟ್ಬಾಲ್ ಆಟ, ನೆಕ್ಸ್ಟ್ ಏನಿರೋದು ಉತ್ತರ ಧ್ರುವದ ಸಾಹಸಗಳು. ಎಲ್ಲ ಹೀಗೆ ಓದ್ತಿದ್ದಾಗ ನನಗೆ ಪರೀಕ್ಷೆಗೇನು ಕಟ್ಟಬೇಕಾದ್ದಿಲ್ಲ, ಉತ್ತರ ಬರಿಬೇಕಾದ್ದಿಲ್ಲ. ಜನರಲ್ ನಾಲೆಡ್ಜ್ನ ಅಕ್ವೈರ್ ಮಾಡ್ಕೊಳ್ಳೋಕೆ ಇದಕ್ಕಿಂತ ಉತ್ತಮ ದಾರಿ ಇದೆ ಅಂತ ನಾನು ಎಂದೆಂದಿಗೂ ಅನಿಸಿಲ್ಲ, ಇನ್ನು ಮುಂದೂ ಅನಿಸೋದಿಲ್ಲ ಅಂತ ಕಾಣುತ್ತೆ. ಆ್ಯಂಡ್ ಕಾರಂತರ ಇನ್ನೊಂದು ಗುಣ ಏನು ಅಂದರೆ, ನಾ ಇಂಥ ವಿಷಯ ಬರಿಬೇಕಾದ್ರೆ ಪಾರಿಭಾಷಿಕಗಳನ್ನು ಬಿಟ್ಟು ಕನ್ನಡ ಕಟ್ಟೋದು ಹೇಗೆ ಅಂತ ಅನ್ನೋದು. ಯಾರಿಗಾದ್ರೂ ಓದಬೇಕಾದ್ರೆ ಇಂಥ ಪುಸ್ತಕನ ಕಬ್ಬಿಣದ ಕಡಲೆ ಹಾಗಾಗೋದು ಟೆಕ್ನಿಕಲ್ ವರ್ಡ್ಸ್, ಜಾರ್ಗನ್. ಅದನ್ನ ನೀವು ಫುಟ್ ನೋಟಲ್ಲಿ ಕೊಡಿ, ಕೆಳಗಡೆ ಕೊಡಿ, ಎಲ್ಲಾದರೂ ಹೇಳಿ, ಅದು ಸ್ವಲ್ಪ ಕಷ್ಟವೇ. ಯಾಕಪ್ಪ ಬಂತಪ್ಪ, ಇದ್ದಕ್ಕಿದ್ದಾಗೆ ಸಾಂದ್ರತೆ ಅಂತ ಬಂದುಬಿಡುತ್ತೆ, ಇದ್ದಕ್ಕಿದ್ದಾಗೆ ಸಾಪೇಕ್ಷ ಸಾಂದ್ರತೆ ಆಗಿಬಿಡುತ್ತೆ, ಅದು ಇದ್ದಕ್ಕಿದ್ದಾಗೆ ಗುರುತ್ವಾಕರ್ಷಣೆ ಆಗಿಬಿಡುತ್ತೆ. ಎಲ್ಲ ಈ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಸಿ ಆಮೇಲೆ ವಿಷಯಗಳನ್ನು ಹೇಳ್ಕೊಡೋದು ಹೇಗೆ? ಇದು ಕಾರಂತರ ಬಾಲಪ್ರಪಂಚದ ಒಂದು ಗುಟ್ಟು ಅಂದ್ಕೊಂಡಿದ್ದೀನಿ. ವಿಜ್ಞಾನ ಪ್ರಪಂಚನೇ ಹಾಗೆ ಬರೆದ್ರು ಅವರು, ಬಾಲಪ್ರಪಂಚ ಇರಲಿ. ಬಾಲಪ್ರಪಂಚದ ಒಂದು ದೊಡ್ಡ ಲಕ್ಷಣ ಅಂತಂದರೆ ಈ ಕೋಆರ್ಡಿನೇಷನ್ ಇದೆಯಲ್ಲ. ಈಗ ಎನ್ಸೈಕ್ಲೋಪೀಡಿಯಾ ಏನಾಗಿರುತ್ತೆ, ಅದು ಆಲ್ಫಬೆಟಿಕಲ್ ಆರ್ಡ್ರಲ್ಲಿ ಪದಗಳನ್ನು ಜೋಡಿಸಿರುತ್ತೆ.
ನೀವು ಅಕ್ಷರಾನುಕ್ರಮದಲ್ಲಿ ಜೋಡಿಸಿದ್ರೆ ಅಕಾರಾದಿಯಾಗಿ ಬರಿತಾ ಹೋದರೆ ಆ ಇಂದ ಬರೋದು, ಆಮೇಲೆ ಆ ಇಂದ ಬರೋದು, ಈ ಇಂದ ಬರೋದು. ಅದನ್ನ ಓದೋದು ಇಟ್ಸ್ ಲೈಕ್ ರೀಡಿಂಗ್ ಎ ಡಿಕ್ಷನರಿ. ಡಿಕ್ಷನರಿ ಯಾರು ಓದೋಕ್ಕಾಗಲ್ಲ, ಎನ್ಸೈಕ್ಲೋಪೀಡಿಯಾ ಓದೋಕ್ಕಾಗಲ್ಲ, ರೆಫರೆನ್ಸ್ ವರ್ಕ್ ಅದು. ಆದರೆ ಕಾರಂತರು ಏನು ಮಾಡಿದ್ರು, ಬಾಲಪ್ರಪಂಚದಂಥ ಕೃತಿಗಳನ್ನು ಹಿ ಕನ್ವರ್ಟೆಡ್ ದಟ್ ಇನ್ ಟು ಎ ಪ್ಲೆಷರಬಲ್ ರೀಡಿಂಗ್. ಸಂತೋಷ ಕೊಡುವಂತಹ ಒಂದು ಓದಾಗಿ ಮಾಡಿದ್ರಲ್ಲ, ಅದು ನಿಜ ಹೇಳ್ತೀನಿ. ನಾನು ಮಿಡ್ಲ್ ಸ್ಕೂಲ್ ಓದ್ತಿದ್ದಾಗ ನಮ್ಮ ಕಾಲೇಜ್ ಸ್ಕೂಲಿನ ಪೋಸ್ಟ್ ಆಫೀಸಿನ ಲೈಬ್ರರಿಲಿ ನಾನು ಈ ಪುಸ್ತಕ ಓದಿತ್ತು. ವಯಸ್ಕರ ಶಿಕ್ಷಣ ಸಮಿತಿ ಲೈಬ್ರರಿನ ಪೋಸ್ಟ್ ಆಫೀಸಲ್ಲಿ ಇಟ್ಟಿದ್ರು. ಅಲ್ಲಿ ತೊಗೊಂಬಂದು ನಾನು ಓದ್ತಾ ಇದ್ದೇನೆ. 12-13 ವರ್ಷ ಹುಡುಗ ಇರ್ಬೋದಪ್ಪಪ್ಪ. ಅಂದರೆ ಇನ್ನೂ ಹೈಸ್ಕೂಲ್ ಕೂಡ ಬಂದಿರಲಿಲ್ಲ, ಹಾಗೆ ನೋಡಿ, ಇನ್ನೂ ಚಿಕ್ಕವನು ನಾನು. ಆಗ ಅದು ನನ್ನಲ್ಲಿ ಹುಟ್ಟಿಸಿದ ಓದುವ ತಿಳ್ಕೊಳ್ಳೋ ಹುಚ್ಚು ನನ್ನ ಬದುಕಿನ ಕೊನೆ ಕ್ಷಣದವರೆಗೆ ಇರುತ್ತೆ ಅಂತ ನಾನು ಖಚಿತವಾಗಿ ಹೇಳಬಲ್ಲೆ. ಇದು ಬರೀ ನನ್ನ ವಿಷಯ ಆಗಿದ್ದು ನಿಮ್ಗೆ ಹೇಳ್ತಾನೆ ಇರಲಿಲ್ಲ. ಸಾವಿರಾರು ಜನ ನನ್ನ ಪೀಳಿಗೆಯವರು ಹೀಗೆ ಓದಿನಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಂಡವರು. ಅದು ಚಂದಮಾಮ ಪತ್ರಿಕೆ ಇರ್ಬೋದು, ಶಿವರಾಮ್ ಕಾರಂತರ ಬರವಣಿಗೆ ಇರ್ಬೋದು, ಕಸ್ತೂರಿ ಡೈಜೆಸ್ಟ್ ಆಗಿರ್ಬೋದು. ಇವೆಲ್ಲವೂ ಕೂಡ ನಮ್ಮನ್ನು ಬೆಳೆಸಿದವು, ಶಾಲೆ ಕಾಲೇಜುಗಳ ತಿಳುವಳಿಕೆಯ ಗೋಡೆಗಳಾಚೆಗೆ ಬೆಳೆಸಿದವು ಅಂತನ್ನೋದು. ಇದಕ್ಕೆ ಅತ್ಯಂತ ದೊಡ್ಡ ಕಾಂಟ್ರಿಬ್ಯೂಷನ್ ಕನ್ನಡದಲ್ಲಿ ಮಾಡೋದು ಶಿವರಾಮ್ ಕಾರಂತರನ್ನ ವಿಚಾರದಲ್ಲಿ ನಾವು ಒಂದಿಷ್ಟು ಅನುಮಾನವಿಲ್ಲ. ಇದು 10 ಕತೆ ಕಾದಂಬರಿ ಬರೆಯೋದಕ್ಕಿಂತ ಅಷ್ಟೇ ಅಲ್ಲ, ಅದಕ್ಕಿಂತ ದೊಡ್ಡ ಕಾಣಿಕೆ ಅಂತಾನೆ ನಾನು ಅಂದ್ಕೊಂಡಿರೋದು. ಅಲ್ಲದೆ ಇನ್ನೊಂದೇನಾಯಿತು, ಪಾರಿಭಾಷಿಕ ಬಳಸೋದಿಲ್ಲ, ಆಕರ್ಷಕವಾಗಿ ಇಟ್ಕೋತೀನಿ. 3ನೇದು ಕಾರಂತ ಅಂದ್ಕೊಂಡಿದ್ದು, ನಾನು ಬರೆದ ಯಾವುದೇ ಸಾಲು ಕೂಡ ಅರ್ಥ ಆಗಲ್ಲ ಅನ್ನೋ ಹಾಗಿರಬಾರ್ದು. ಈ ಕಮ್ಯುನಿಕಬಿಲಿಟಿ ಇದೆಯಲ್ಲ, ನಾನು ಬರೆದಿದ್ದು ನಿಮ್ಗೆ ಅರ್ಥನೇ ಆಗದೇ ಇದ್ದರೆ ಬರೆದೇನು ಪ್ರಯೋಜನ? ನೀವು ಅಂದರೆ ಯಾರು? ನೀವು ಅಂದರೆ ತಿಳಿದುಕೊಳ್ಳೋ ಆಸಕ್ತಿ ಇರತಕ್ಕಂಥ ಎಲ್ಲರೂ. ನೀವು ಕಾಲೇಜು ವಿದ್ವಾಂಸರು, ಮತ್ತೊಂದು ಏನೂ ಆಗಿರಬೇಕಿಲ್ಲ. ಯು ಶುಡ್ ಹ್ಯಾವ್ ಅ ಡಿಸೈರ್ ಟು ನೋ. ಇದು ಸಮುದಾಯಗಳಿಗೆ ಕಲಿಸುವುದನ್ನು ಕಂಡುಕೊಳ್ಳುವ ಬಹಳ ಮುಖ್ಯವಾದ ದಾರಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಮತ್ತು ಕಾರಂತರು ಇವೆಲ್ಲ ಹೇಗೆ ಕಂಡುಕೊಂಡ್ರಪ್ಪ ಅಂದರೆ, ತಾನು ಇದನ್ನು ಮಾಡುವುದರ ಮೂಲಕ ಕಲ್ತ್ಕೊಂಡ್ರು, ಪ್ರಯೋಗ ಮಾಡೋದರ ಮೂಲಕ ಕಲ್ತ್ಕೊಂಡ್ರು. ನೋಡಿ, ನಾವು ಹೇಳ್ತೀವಿ ಕನ್ನಡ ಮೀಡಿಯಮಲ್ಲಿ ಕಲಿಸೋದಕ್ಕೆ ಬೇಕಾದಂಥ ಸಾಧನಗಳನ್ನು, ಪರಿಕರಗಳನ್ನು ನಿರ್ಮಿಸಬೇಕು ಅಂತ ಅನ್ಕೋತಿರ್ತೀವಿ. ನಿರ್ಮಿಸೋದು ಅಂದರೆ ಏನು? ಇಂಗ್ಲೀಷಲ್ಲಿರೋ ಯಾವುದೋ ಪುಸ್ತಕ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿಕೊಡೋದು. ಟ್ರಾನ್ಸ್ಲೇಟ್ ಮಾಡಿದಾಗ ಏನಾಗಿರುತ್ತೆ, ಇಂಗ್ಲೀಷಲ್ಲಿರೋ ಪದಗಳ ಬದಲಾಗಿ ಸಂಸ್ಕೃತ ಪದ ಹಾಕಿರ್ತೀವಿ. ಓದೋರಿಗೆ ಇಂಗ್ಲೀಷ್ ಪದ ಗೊತ್ತಿರಲ್ಲ, ಸಂಸ್ಕೃತ ಪದನೂ ಗೊತ್ತಾಗೋದು ಅಷ್ಟೇ ಕಷ್ಟ ಆಗುತ್ತೆ. ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ ಆಗುತ್ತೆ. ಕನ್ನಡ ಪದದಲ್ಲಿ ಬರೆಯೋಣ ಅಂದರೆ ಕನ್ನಡ ಪದ ಹುಟ್ಟಿಸ್ಕೊಳ್ಳೋ ಶಕ್ತಿ ನಮಗೆ ಬೇಕಾಗುತ್ತೆ. ಹುಟ್ಟಿಸ್ಕೋಬೇಕಾದ್ರೆ ಹೇಗೆ ಹುಟ್ಟಿಸ್ಕೋಬೇಕು? ಧಾರವಾಡ ಕಡೆ ಒಂದು ಕನ್ನಡ ಇರುತ್ತೆ, ಮಂಗಳೂರು ಕಡೆ ಇನ್ನೊಂದು ಕನ್ನಡ ಇರುತ್ತೆ, ಇನ್ನೆಲ್ಲೋ ಹೈದರಾಬಾದ್ ಕಡೆ ಮತ್ತೊಂದು ಕನ್ನಡ ಇರುತ್ತೆ. ಈ ಎಲ್ಲ ಕನ್ನಡಗಳಿಗೆ ಸಮಾನವಾದ ಒಂದು ಪದಕೋಶವನ್ನು ನಿರ್ಮಿಸ್ಕೊಳ್ಳೋದು ಹೇಗೆ? ಈ ಸವಾಲುಗಳನ್ನು ಪರಿಹರಿಸೋಕೆ ನಾವು ಇವಾಗ ಸಮಿತಿಗಳನ್ನು ಮಾಡ್ತಾ ಇರ್ತೀವಿ ನಾವು ಇವಾಗ. ಆದರೆ ಕಾರಂತರು ತಾನಾಗೇ ಉತ್ತರಗಳನ್ನು ಕಂಡುಕೊಂಡ್ರು. ಕಾರಂತರು ಅಂತ ನಾನು ಹೆಸರು ಹೇಳ್ತಾ ಇದ್ರು ಕೂಡ, ಇವರಂಥ ಅನೇಕ ಪಾಪ ಚಿಕ್ಕ ಪುಟ್ಟ ಲೇಖಕರು ಕಂಡುಕೊಂಡಿದ್ದಾರೆ ಅವರವರ ಮಿತಿಗಳಲ್ಲಿ, ಅವರವರ ಶಕ್ತಿಗಳಲ್ಲಿ. ಆದರೆ ಕಾರಂತರು ಇವರೆಲ್ಲರ ಬಹುದೊಡ್ಡ ಹಿರಿಯ ರೆಪ್ರೆಸೆಂಟೇಟಿವ್ ಆಗಿ ನಾವು ಅವ್ರ ಬಗ್ಗೆ ಮಾತಾಡಬೇಕಾಗಿ ಬರುತ್ತೆ ಅಂತ ಕಾಣುತ್ತೆ. ಹಾಗೆಯೇ ಕಲಾ ಪ್ರಪಂಚ ಅಂತ ಬರೆದರು. ಅವರೇನು ದೊಡ್ಡ ಚಿತ್ರಕಲಾವಿದರಲ್ಲ, ಆರ್ಟ್ ಕ್ರಿಟಿಕ್ ಕೂಡ ಅಲ್ಲ. ಆದರೆ ಕಲಾ ಪ್ರಪಂಚ ಏನು? ಪ್ರಪಂಚದ ಕಲಾವಿದರನ್ನೆಲ್ಲ ಕಲೆಗಳನ್ನು ಪರಿಚಯ ಮಾಡಿಕೊಡ್ತಪ್ಪ. ಬೇರೆ ಬೇರೆ ಇಂಪ್ರೆಷನಿಸಮ್ ಇದೆ, ಮಾಡರ್ನಿಸಮ್ ಇದೆ, ಮತ್ತಾವುದೋ ಒಂದಿದೆ. ಹೆಂಗೆ ಪರಿಚಯ ಮಾಡಿಕೊಡೋದು? ಚಿತ್ರಗಳೇ ಇಲ್ಲದೆ ಚಿತ್ರಕಲೆಯನ್ನು ಹೆಂಗೆ ಪರಿಚಯ ಮಾಡಿಕೊಡೋದು? ಸರಿ, ಪ್ರಪಂಚದ ಎಲ್ಲೆಲ್ಲಿಂದನೋ ಪೇಂಟಿಂಗ್ಗಳನ್ನ ತರಿಸ್ತಾರೆ. ಆ ಪೇಂಟಿಂಗ್ನ ಹೇಗೆ ಪ್ರಿಂಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಅದಕ್ಕೆ ಬೇಕಾದಂಥ ದುಬಾರಿ ಬೆಲೆ ಅದನ್ನು ತಾನೇ ಕೊಂಡ್ಕೊಂಡೋ ಮಾಡಿಕೊಂಡೋ ಏನೋ ಮಾಡೋ ತರ್ತಾರೆ. ಆ ಕಲಾ ಪ್ರಪಂಚ ಬಂತು, ಎಷ್ಟು ಕಮ್ಮಿ, 60 ರೂಪಾಯಿ, 50 ರೂಪಾಯಿ, 40 ರೂಪಾಯಿಗೆ ಬರ್ತಾಯಿತ್ತು. ನಾವೆಲ್ಲದನ್ನ ಕೊಂಡುಕೊಂಡು ಎಷ್ಟು ವರ್ಷಗಳನ್ನು ಬಳಸ್ಕೊಂಡ್ವಿ ಅಂತಂದರೆ, ಇವತ್ತೂ ಕೂಡ ನನಗೆ ಪ್ರಪಂಚದ ಕಲೆಯ ಬಾಗಿಲನ್ನು ತೆರೆದವರಲ್ಲಿ ಕಾರಂತರು ಕೂಡ ಒಬ್ಬರು ಅಂತ ಕಾಣುತ್ತೆ. ಕಲೆಯ ಬಾಗಿಲನ್ನು ತೆಗೆಯೋದಕ್ಕೆ ನೀನು ಪಂಡಿತ ಆಗಿರಬೇಕಾಗಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪಂಡಿತ ಆಗಿರಬೇಕಾಗಿಲ್ಲ, ದೊಡ್ಡ ಕಲಾವಿದನೂ ಆಗಿರಬೇಕಾಗಿಲ್ಲ. ಕಲಿಸುವ ಆಸಕ್ತಿ ಇರಬೇಕು ನಿನಗಷ್ಟೇ. ಮತ್ತು ಕಲಿಸುವ ವಿಧಾನಗಳ ಬಗ್ಗೆ ಒಂದು ಕುತೂಹಲ ಇರಬೇಕು. ಬರೆದಿರೋ ಪುಸ್ತಕಗಳ ಪಟ್ಟಿನೇ ಹೇಳ್ತಾ ಹೋದರೆ ಇನ್ನೊಂದ್ಸಲ ದೇಶ ನೋಡಬೇಕು. ಅಪೂರ್ವ ಪಶ್ಚಿಮ ಅಂತ ಒಂದು ಪ್ರವಾಸ ಕಥನ ಇದೆ ಕನ್ನಡದಲ್ಲಿ. ಅದ್ರ ಹೆಸರೇ ಎಷ್ಟು ಅದ್ಭುತವಾಗಿದೆ ನೋಡಿ, ಅಪೂರ್ವ ಪಶ್ಚಿಮ. ಅಪೂರ್ವ ಪಶ್ಚಿಮ, ಪೂರ್ವ ಅಲ್ಲದ ಪಶ್ಚಿಮ. ಅದು
ಮತ್ತು ಅಪರೂಪದ ಪಶ್ಚಿಮ, ಹೋದವರೆಲ್ಲ ನೋಡಲ್ಲ ಅದನ್ನ. ಅಪೂರ್ವ ಪಶ್ಚಿಮ ಇಡೀ ಪುಸ್ತಕ ಯುರೋಪಿನ ಬೇರೆ ಬೇರೆ ದೇಶಗಳ ಕಲಾಶಾಲೆಗಳು, ಆರ್ಟ್ ಗ್ಯಾಲರಿ ಅಂತ ನಾವು ಕರಿತೀವಲ್ಲ, ಕಲಾ ಪ್ರದರ್ಶನಾಲಯಗಳಿರ್ತಾರೆ, ಅದ್ರ ಪರಿಚಯ ಮಾತ್ರ ಮಾಡಿಕೊಡ್ತಕ್ಕಂಥ ಪುಸ್ತಕ ಅದು. ಅಲ್ಲಿ ಹೋಗ್ಬಿಟ್ಟು ಏನೇನು ನೋಡ್ಕೊಂಬಂದೆ ಅನ್ನೋ ಥರದ ಡೀಟೇಲ್ ಅಲ್ಲ, ಡೈರಿ ಅಲ್ಲ, ಕ್ಯಾಲೆಂಡರ್ ಅಲ್ಲ. ಅದು ಯುರೋಪಿನ ಕಲೆಯನ್ನು ಪ್ರವಾಸ ಕಥನದ ಭಾಗವಾಗಿ, ತನ್ನ ಕಣ್ಣೋಟದ ಭಾಗವಾಗಿ ಬರೆದಿರ್ತಕ್ಕಂಥ ಪುಸ್ತಕ ಅದು. ಕಾರಂತರ ಯಾವುದೇ ಪುಸ್ತಕ ಹಾಗೆ ಲಘುವಾಗಿ ಬರೆದಿರಲ್ಲ, ಅದಕ್ಕೆ ಒಂದು ಘನವಾದ ಉದ್ದೇಶ ಇರುತ್ತೆ ಮತ್ತು ಪುಸ್ತಕ ಸರಳವಾಗಿರುತ್ತೆ. ಇವೆರಡೂ ಕೂಡ ಅದರ ಮುಖ್ಯವಾದ ಗುಣಗಳು ಅಂತ ಕಾಣುತ್ತೆ. ಟು ಶೂಟ್ ಎ ಟೈಗರ್ ನಾಟ್ ವಿತ್ ಎ ಗನ್ ಬಟ್ ವಿತ್ ಎ ಕ್ಯಾಮೆರಾ ಅಂತ. ಒಂದು ಹುಲಿಯನ್ನು ಕೊಲ್ಲುವುದು ಗನ್ನಿಂದ ಅಲ್ಲ, ಬಂದೂಕಿಂದ ಅಲ್ಲ. ಹುಲಿಯನ್ನು ಕೊಲ್ಲೋದಲ್ಲ, ಶೂಟ್ ಮಾಡೋನ್ನ ಪದದ ಅರ್ಥವನ್ನು ಎರಡರ್ಥ ಬಳಸ್ತಾರೆ. ಅದು ಕ್ಯಾಮ್ರಾ ತೆಗೆಯೋದ್ರಿಂದ, ಫೋಟೋ ತೆಗೆಯೋದ್ರಿಂದ ಮಾಡಬೇಕಾದ್ದು, ಪ್ರಿಸರ್ವ್ ಮಾಡೋದ್ರಿಂದ ಬಳಸಬೇಕಾದ್ದು. ಇದು ಯಾವಾಗ ಸಾಧ್ಯ ಆಗತ್ತೆ ಅಂದರೆ, ನನ್ನಷ್ಟೇ ಪ್ರಾಣಿಲೋಕವು ಮುಖ್ಯ, ನನ್ನಷ್ಟೇ ಸಸ್ಯಲೋಕವು ಮುಖ್ಯ, ನನ್ನಷ್ಟೇ ಭೂಲೋಕವು ಮುಖ್ಯ, ಇದನ್ನು ಕಾಪಾಡೋದು ಮುಖ್ಯ, ಇದನ್ನು ಮುಂದಿನ ಪೀಳಿಗೆ ಕೊಡೋದು ಮುಖ್ಯ ಅಂತ ಅಂದ್ಕೊಂಡಾಗ ಕಾರಂತರಂತಹ ಪರಿಸರ ಚಿಂತಕ ಹುಟ್ಕೋತಾರೆ ಅಂತ ಕಾಣುತ್ತೆ. ಒಂದು ಮಾತು ನನಗೆ ಮರೆಯೋಕ್ಕಾಗದೇ ಇರತಕ್ಕಂಥ ಘಟನೆ ಇದು, ನಿಮ್ಮೊಂದಿಗೂ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ನಾನು. ಕಾರಂತರ ಮಗ ಹರ್ಷ ಅಂತ, ಅವನ ಮಕ್ಕಳಿಗೆ ಇಟ್ಟ ಹೆಸರೇನೆ ಹರ್ಷ ಉಲ್ಲಾಸ ಅಂತ, 2 ಹೆಸರಿಟ್ಟರು ಮಕ್ಕಳಿಗೆ ಇಟ್ಟಿದ್ರು. ಆ ಹರ್ಷನಿಗೆ ಟೈಫಾಯ್ಡು ಯಾವುದೋ ಒಂದು ಕಾಯಿಲೆ ಬಂದು ಸತ್ತೋಗ್ತಾನೆ. ಒಳಗಿನ ಯಾವುದೋ ಕೀಟ ಗೊತ್ತಲ್ಲ ಯಾವ ಕಾಯಿಲೆ ಹಿಂಗೆ ಸಾಯ್ತಾರೆ, ಇನ್ಫೆಕ್ಷನ್ ಹಿಂಗೆ ಸಾಯ್ತಾರೆ ಅಂತ ಅನ್ನೋದು. ಆಗ ಕಾರಂತರು ಕೇಳಿದಂತೆ, ದುಃಖ ಆಯ್ತಲ್ವಾ ನಿಮಗೆ, ದೊಡ್ಡ ಅನ್ಯಾಯ ಅಲ್ವಾ, ದೇವರು ಅನ್ಯಾಯ ಮಾಡಿಬಿಟ್ರಲ್ವಾ ಅಂತ. ಅವ್ರು ಹೇಳ್ತಾರಂತೆ, ಅವನೊಳಗಡೆ ಇದ್ದು ಅವನಿಗೆ ಆ ರೋಗವನ್ನು ತಂದು ಆ ರೋಗ ಭರಿಸಿ ಅವನನ್ನು ಕೊಂದಂತಹ ರೋಗ ಕಾರಣವಾದ ಜೀವಾಣುಗಳಿದೆಯಲ್ಲ, ಅವು ಕೂಡ ನಮ್ಮ ಲೋಕಕ್ಕೆ ಸೇರಿದ್ದಲ್ವ. ಅವುಗಳ ಜೀವನ ಅವು ನಡೆಸ್ತಾ ಇರುತ್ತೆ, ನಮ್ಮ ಜೀವನ ನಾವು ನಡೆಸ್ತಾ ಇರ್ತೀವಿ. ಒಂದು ಪ್ರಾಕೃತಿಕ ವಿಕೋಪದಲ್ಲಿ ಅಂಥದ್ದೊಂದು ಆದರೆ ಅದನ್ನು ದುಃಖವಾದರೂ ಕೂಡ ಸಹಜ ಅಂತ ತೆಗೆದುಕೊಳ್ಳೋ ಶಕ್ತಿ ನಮಗೆ ಬೇಕು ಅಂತ ಅನ್ನೋದು. ಇದು ಅಯ್ಯೋ ದುಃಖ ಆಗಲೇ ಇಲ್ವಲ್ಲ ಕಾರಂತರಿಗೆ, ಎಂಥ ಕ್ರೂರಿ ಕಠಿಣ ಹುದಿ ಅಂತ ಅಂದ್ಕೊಳ್ಳೋದಲ್ಲ. ಅದು ದುಃಖವಾದಾಗಲೂ ಕೂಡ ಆ ದುಃಖವನ್ನು ಗ್ರಹಿಸುವ, ಅರ್ಥ ಮಾಡಿಕೊಳ್ಳುವ, ಅದಕ್ಕೊಂದು ಚೌಕಟ್ಟನ್ನು ಉಂಟು ಮಾಡ್ತಕ್ಕಂಥ, ಚೌಕಟ್ಟನ್ನು ಕಟ್ಟಿಕೊಡ್ತಕ್ಕಂಥ ಒಂದು ಗುಣವಾಗಿ ನನಗದು ಮುಖ್ಯ ಅಂತ ಅನಿಸುತ್ತೆ. ಅದರಿಂದನೇ ಕಾರಂತರು ಕೊನೆಯ ಕ್ಷಣದವರೆಗೆ 96ನೇ ವರ್ಷದಲ್ಲಿ, ನೆನಪಿಟ್ಕೊಳ್ಳಿ, 96ನೇ ವರ್ಷದಲ್ಲಿ ಹಕ್ಕಿಗಳ ಬಗ್ಗೆ ಒಂದು ಪುಸ್ತಕ ಬರೀತಾರೆ. ಪಕ್ಷಿ ವೀಕ್ಷಣೆ ಬಗ್ಗೆ, ಕಾಡಿನ ಬಗ್ಗೆ, ಪರಿಸರ ರಕ್ಷಣೆಯ ಬಗ್ಗೆ ಪುಸ್ತಕ ಅನುವಾದ ಮಾಡ್ತಾರೆ. ಯಾವ ವಯಸ್ಸಲ್ಲಿ ಬೇಕಾದ್ರೆ ಅನುವಾದ ಮಾಡ್ತಾರೆ. ನಿಜವಾಗ್ಲೂ ಆಶ್ಚರ್ಯ ಅನಿಸುತ್ತೆ. ನಮ್ಮಲ್ಲಿ ಕರ್ನಾಟಕದ ಕನ್ನಡಿಗರಲ್ಲಿ 60% ಜನ ಓದದೇ ಇರುವಷ್ಟು ಪುಸ್ತಕಗಳನ್ನು ಅವ್ರು ಬರೆದಿದ್ದಾರೆ ಅಂತ. ನಾವೆಲ್ಲ ಎಷ್ಟು 427 ಪುಸ್ತಕ ಒಬ್ಬ ಮನುಷ್ಯ ಒಂದು ಜೀವನದಲ್ಲಿ ಬರೆಯೋದು ಅಂದರೆ, ಅಲ್ಲಿ ಕಾದಂಬರಿ ಇರೋದು 40 ಕಮ್ಮಿನೇ. ಆದರೆ ಆ 400 ಚಿಲ್ಲರೆ ಪುಸ್ತಕ ಇದೆಯಲ್ಲ, ಅದು ಇನ್ನು ಎಷ್ಟೊಂದು ವಿಷಯಗಳ ಬಗ್ಗೆ ಇರ್ಬೋದು ಅಂತ ದಯವಿಟ್ಟು ಊಹಿಸ್ಕೊಳ್ಳಿ. ಈ ಪರಿಸರ ಚಿಂತನೆ, ಪರಿಸರ ಹೋರಾಟ ಮತ್ತು ಹಾಗೆಯೇ ರಾಜಕೀಯದಲ್ಲಿ ಆಸಕ್ತಿ. ಈ ರಾಜಕೀಯದಲ್ಲಿ ಎಲೆಕ್ಷನ್ ನಿಲ್ಲಬೇಕಾ? ನಿಲ್ತೀನಿ ನಾನು. ಯಾವ ಕಾಲದಲ್ಲಿ ಸ್ವಾತಂತ್ರ್ಯ ಬರೋದಕ್ಕೆ ಮುಂಚೆನೂ ಚುನಾವಣೆಗೆ ನಿಂತಿದ್ರು, ಮೊನ್ನೆ ಅವ್ರ 85-90 ವರ್ಷ ಆದಮೇಲೂ ಕೂಡ ನಿಂತು ಎಲ್ಲ ಕಡೆಯೂ ಸೋಲ್ತರು ನಿಜ. ಆದರೆ ಚುನಾವಣೆ ನಿಲ್ತೀನಪ್ಪ, ನಾನು ಪ್ರತಿಭಟನೆ ಮಾಡ್ತೀನಪ್ಪ, ನಿಮ್ಮ ಸರ್ಕಾರ ಧೋರಣೆ ನಂಗೆ ಇಷ್ಟ ಇಲ್ವಾ, ನೀವು ಕೊಟ್ಟಿರ್ತಕ್ಕಂಥ ಬಿರುದುಗಳನ್ನ ಬಿಸಾಕ್ತೀನಿ. ಕೇಂದ್ರ ಸರ್ಕಾರ ಕೊಟ್ಟಿದ್ದು ಯಾವುದೋ ಪ್ರಶಸ್ತಿ, ಪದ್ಮಶ್ರೀನೋ ಪದ್ಮಭೂಷಣ ನಂಗೆ ಇಷ್ಟ ಇಲ್ಲ ನಿಮ್ಮ ಧೋರಣೆ ಅನ್ನಿಸಿದಾಗ ನಿರಾಕರಿಸಿ ಬೇಡ ಅಂತ ಕಾಗದ ಬರೆದು ವಾಪಸ್ ಕೊಟ್ಬಿಟ್ರು ಅವರು. ಈ ಒಂದು ದಿಟ್ಟ ನಿಲುವಿದೆಯಲ್ಲ, ಅದು ಕಾರಂತರ ವ್ಯಕ್ತಿತ್ವದ ಘನತೆಗೆ ದೊಡ್ಡ ಸಾಕ್ಷಿ ಅಂತ ನಾನು ಅಂದ್ಕೊಂಡಿದ್ದೇನೆ, ಪರಿಸರ ಸೇರಿದಾಗೆ. ಆದರೆ ಒಂದು ನಾನು ಕೇಳ್ಕೊಳ್ಳೋಕ್ಕೆ ಇಷ್ಟಪಡುವ ಬಹಳ ಮುಖ್ಯವಾದ ಪ್ರಶ್ನೆ ಅಂತಂದರೆ, ಕಾರಂತರು
20ನೇ ಶತಮಾನದಲ್ಲಿ ಆದ ರಾಜಕೀಯ ಸಾಮಾಜಿಕ ಬದಲಾವಣೆಗಳನ್ನು ಅರ್ಥ ಮಾಡಿಕೊಂಡ ರೀತಿ ಯಾವುದು? ಆ ರೀತಿ ಅವರ ಪರಿಸರದಿಂದ, ಅವರ ಆಲೋಚನೆಯ ಕ್ರಮದಿಂದ, ಅವರ ಜಿಲ್ಲೆಯ ರಾಜಕೀಯದಿಂದ ಹೇಗೆ ರೂಪಿತವಾಯಿತು? ಮತ್ತು ಅದು ಕೇವಲ ಅವರ ಮಿತಿಯೋ ಅಥವಾ ಆ ಕಾಲದ ಮಾನವತಾವಾದವನ್ನು ನಂಬಿದಂಥ ಎಲ್ಲ ಬುದ್ಧಿಜೀವಿಗಳ ಮಿತಿಯೋ? ಇದು ತುಂಬ ಮುಖ್ಯ ಪ್ರಶ್ನೆ ಅಂತ ನಾನು ಅಂದ್ಕೊಂಡಿದ್ದೇನೆ. ನಿಮಗೆ ಗೊತ್ತಿರೋ ಹಾಗೆ 20ನೇ ಶತಮಾನದಲ್ಲಿ ಅನೇಕ ಮುಖ್ಯವಾದ ಬದಲಾವಣೆಗಳು ಆಗಿದೆ. ಹಾಗೆಯೇ ಗಾಂಧೀಜಿ, ಅಂಬೇಡ್ಕರ್, ವಿವೇಕಾನಂದ ಮುಂತಾದ ಅವ್ರ ಪ್ರದೇಶದಲ್ಲಿದ್ದಂಥ ನಾರಾಯಣ ಗುರುಗಳು, ತಮಿಳುನಾಡಲ್ಲಿದ್ದಂಥ ಪೆರಿಯಾರ್ ಅವರು, ಈ ಥರ ಹಲವು ಜನ ಸಮಾಜ ಸುಧಾರಕರು, ಚಿಂತಕರು ಮಾಡಿದ ಪ್ರಯತ್ನಗಳ ಪರಿಣಾಮ ಅದು. ಈ ಪ್ರಯತ್ನಗಳ ಪರಿಣಾಮವಾಗಿ ಇವತ್ತಿನ ಕರ್ನಾಟಕ, ಇವತ್ತಿನ ಭಾರತ ಅವತ್ತಿಗಿಂತ 100 ವರ್ಷಗಳಿಗಿಂತ ಅಥವಾ ಅದಕ್ಕಿಂತ ಹಿಂದಿಂದ ಅಥವಾ 70 ಕಾರಂತರ ತಾರುಣ್ಯದ ಕಾಲದಿಂದ, ಬಾಲ್ಯದ ಕಾಲದಿಂದ ಹೆಚ್ಚು ಆರೋಗ್ಯಕರವಾಗಿದೆಯಾ? ಇನ್ನಷ್ಟು ಭ್ರಷ್ಟವಾಗಿದೆಯೋ? ಇನ್ನಷ್ಟು ಅನ್ಯಾಯಗ್ರಸ್ತವಾಗಿದೆಯೋ? ಹೀಗಾಗಿರೋ ಬದಲಾವಣೆಯನ್ನು ಒಪ್ಪಬಹುದಾ? ನಿರಾಕರಿಸಬಹುದಾ? ತಪ್ಪು ಅಂತ ಹೇಳಬೇಕಾ ಅನ್ನೋ ಪ್ರಶ್ನೆ ನಾವೆಲ್ಲರೂ ಕೇಳ್ಕೊಳ್ಬೇಕಾದಂಥ ಪ್ರಶ್ನೆ. ಇದಕ್ಕೆ ಆ ಕಾಲದ ಬುದ್ಧಿಜೀವಿಗಳು, ನಂತರದ ಪೀಳಿಗೆಯ ಬುದ್ಧಿಜೀವಿಗಳು ಮತ್ತು ನಮ್ಮ ಕಾಲದ ತಿಳಿಯುವ ಬುದ್ಧಿಜೀವಿಗಳು ಇದನ್ನು ಅರ್ಥ ಮಾಡ್ಕೊಳ್ಳೋ ರೀತಿ ಯಾವುದು? ಕಾರಂತರು ಇದನ್ನು ಗ್ರಹಿಸಿದ ರೀತಿಗೂ, ಉದಾಹರಣೆಗೆ ಕುವೆಂಪುರವರು ಗ್ರಹಿಸಿದ ರೀತಿಗೂ ಇರೋ ವ್ಯತ್ಯಾಸ ಏನು? ಈ ರೀತಿಯ ಕೆಲವು ಪ್ರಶ್ನೆಗಳನ್ನು ಕೇಳ್ಕೊಳ್ಳೋದ್ರ ಮೂಲಕವೇ ನಮ್ಮ ಹಿರಿಯರನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಅವರಿಂದ ಕಲಿಯೋದಕ್ಕೆ, ಅವರನ್ನು ಮೀರೋದಕ್ಕೆ, ಅವರನ್ನು ಪ್ರಶ್ನಿಸೋದಕ್ಕೆ ಸಹಾಯಕ ಆಗತ್ತೆ ಅಂತ ನಾನು ಅಂದ್ಕೊಂಡಿರ್ತಕ್ಕಂಥದ್ದು. ಏನಾಗುತ್ತೆ, ಕಾರಂತರಂತಹ ಹಲವು ಲೇಖಕರಿಗೆ, ನಮ್ಮಲ್ಲೂ ಕೂಡ ಸ್ವಲ್ಪ ಅಂಟಿದೆ ಇವತ್ತು ಕೂಡ, ಈ ಮಾನವತಾವಾದ ಅನ್ನುವುದು, ಹ್ಯುಮ್ಯಾನಿಸಮ್ ಅಂತ ಅನ್ನೋದು ಇಡೀ ಸಮಾಜವನ್ನು ಅರ್ಥ ಮಾಡಿಕೊಳ್ಳುವ ಒಂದು ದಾರಿ ಅಂತ ಅನಿಸ್ಬಿಡುತ್ತೆ. ಇಡೀ ಸಮಾಜವನ್ನು ಕಟ್ಟುವ, ಮನುಷ್ಯರನ್ನು ಕಟ್ಟುವ, ಸಂಘ ಜೀವನವನ್ನು ಕಟ್ಟುವ ಒಂದು ದಾರಿ ಅಂತ ಅನಿಸುತ್ತೆ. ಇದು ನಿಜಾನ? ಮನುಷ್ಯನ ಸ್ವಭಾವ ಅನ್ನೋದು ಕೇವಲ ಒಳ್ಳೆತನ, ಕೆಟ್ಟತನ, ದುಷ್ಟತನ ಅನ್ನೋದು ಎಲ್ಲ ಮನುಷ್ಯರಿಗೂ ಸಮಾನವಾಗಿರಬೇಕು, ಎಲ್ಲ ಮನುಷ್ಯರು ಒಳ್ಳೆಯವರಾಗಿರಬೇಕು. ಇದು ಒಂದು ನೈತಿಕತೆ ಅಂತ. ನಮ್ಮ ನೈತಿಕತೆಯ ಕಲ್ಪನೆ ಪ್ರಪಂಚದ ಎಲ್ಲ ಮನುಷ್ಯರಿಗೂ ಒಳ್ಳೆತನ ಅಥವಾ ಕೆಟ್ಟತನ ಅಂತ ಆರೋಪಿಸೋದಾದರೆ, ಆ ಒಳ್ಳೆತನ ಅಥವಾ ಕೆಟ್ಟತನ ಅನ್ನೋದು ಹೇಗೆ ಬರುತ್ತೆ? ಆದರೆ ಹಿಂದಿರ್ತಕ್ಕಂಥ ಕಾರಣಗಳೇನು? ಯಾರಿಗೆ ಯಾವುದು ಒಳ್ಳೆಯದು ಅದೇ ಇನ್ನೊಬ್ಬರಿಗೆ ಕೆಟ್ಟದ್ದಾಗತ್ತಲ್ಲ, ಅದನ್ನ ಹೇಗೆ ಅಂದ್ಕೊಳ್ಳೋದು? ಸಹಗಮನ ಮಾಡುವಂಥ ಒತ್ತಾಯ ಮಾಡ್ತಾ ಇದ್ದಂತಹ ಕ್ರೂರಿಗಳಿಗೆ ಒಳ್ಳೆಯದು ಅನಿಸೋದು ಸಹಗಮನವಾಗುತ್ತಿದ್ದ ಹೆಂಗಸಿಗೇನು ಅನಿಸ್ಬೇಕು? ನೀನು ನನ್ನನ್ನು ಮುಟ್ಟಕೂಡದು ಅಂತ ಹೇಳ್ತಕ್ಕಂಥ ಮೇಲುಜಾತಿಯವರಿಗೆ ಒಳ್ಳೆಯದು ಅನ್ನಿಸ್ತಾ ಇದ್ದದ್ದು, ಮುಟ್ಟಬಾರ್ದು ಅಂತ ಅನ್ನಿಸ್ಕೋತಿದ್ದವನಿಗೆ ಏನು ಅನ್ನಿಸ್ತಾ ಇರಬೇಕು? ಇದು ತನ್ನದಲ್ಲದವರ, ತನ್ನದು ಮಾತ್ರ ಅಲ್ಲ ನಾನು ಹೇಳ್ತಿರೋದು, ತನ್ನ ವರ್ಗ, ತನ್ನ ಗುಂಪಿಗೆ ಮೀರಿದಂತಹವರ ನೋವನ್ನು ಕೂಡ ಅರ್ಥ ಮಾಡ್ಕೊಳ್ತಕ್ಕಂಥ ಗುಣ ಇದು. ಅದಕ್ಕೆ ಕಾರಣಗಳನ್ನು ಹುಡುಕ್ತಕ್ಕಂಥ ಗುಣ, ಪರಿಹಾರಗಳನ್ನು ಹುಡುಕ್ತಕ್ಕಂಥ ಗುಣ. ಇದು ಒಂದು ವರ್ಗದಿಂದ ಸೇರಿದ ಕಲಾವಿದನಿಗೂ ಮತ್ತೊಬ್ಬನಿಗೂ ವ್ಯತ್ಯಾಸ ಆಗ್ತಾ ಹೋಗುತ್ತೋ? ಒಬ್ಬ ಕಲಾವಿದ ಅದನ್ನು ಮೀರಿದ್ರೆ ಹೇಗೆ ಮೀರ್ತಾನೆ? ಕಾರಂತರು ಮೀರಲಿಲ್ವಾ? ಮೀರಿದ್ರೂ ಅದರ ಮಿತಿ ಏನು? ಕುವೆಂಪು ಅವರು ಮೀರಿದ ಬಗೆ ಹೇಗೆ? ಇದೆಯಲ್ಲ, ಈ ಪ್ರಶ್ನೆ ಬಹಳ ಸೂಕ್ಷ್ಮವಾದದ್ದು. ಕಾರಂತರು ಯಾವತ್ತೂ ಕೂಡ ನೈತಿಕತೆ ಅಂತ ನಾವು ಯಾವುದನ್ನು ಕರಿತೀವಲ್ಲ, ಆ ನೈತಿಕತೆಗೆ ತುಂಬ ಅಪಾರವಾದ ಬೆಲೆ ಕೊಟ್ಟರು, ನಂಬಿಕೆ ಕೊಟ್ಟರು. ನೈತಿಕ ಪ್ರಾಮಾಣಿಕತೆ ಏನು? ಸಾಲ ಇಸ್ಕೊಂಡ್ರೆ ವಾಪಸ್ ಕೊಡಬೇಕು, ನ್ಯಾಯವಾಗಿ ನಡ್ಕೋಬೇಕು,
ಎಲ್ಲರನ್ನೂ ಸಮಾನವಾಗಿ ನೋಡಬೇಕು. ಈ ಥರದ ಒಂದು ತಿಳುವಳಿಕೆ ಇದೆಯಲ್ಲ, ಧಾರ್ಮಿಕತೆಯನ್ನು ಅಥವಾ ಮಾನವತಾವಾದವನ್ನು ಅವಲಂಬಿಸಿರ್ತಕ್ಕಂಥ ನೈತಿಕತೆ, ಈ ನೈತಿಕತೆ ಸಮಾಜವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ, ಬದಲಾಯಿಸೋದಕ್ಕೆ ಎಷ್ಟರ ಮಟ್ಟಿಗೆ ಸಹಾಯ ಆಗುತ್ತೆ? ಈ ಪ್ರಶ್ನೆಯನ್ನು ಕಾರಂತರು ಬಹಳ ದೊಡ್ಡ ಮಾನವತಾವಾದಿ ಲೇಖಕರಾಗಿ ಕೂಡ ಅಸ್ಪೃಶ್ಯತೆಯ ಸಮಸ್ಯೆ ಮೇಲೆ ಎಲ್ಲರಿಗಿಂತ ಮುಂಚೆ ಪ್ರಾಯಶಃ ಇಂಡಿಯಾದಲ್ಲೇ ಮುಲ್ಕರಾಜಾನಂದ ಅವರ ಕೂಲಿಯ ಅಸ್ಪೃಶ್ಯನ ಮೇಲೆ ಬಂದಂಥ ಪುಸ್ತಕಕ್ಕಿಂತ ಮುಂಚೆನೇ ಚೋಮಂದುಡಿ ಅಂತ ಕಾದಂಬರಿ ಹೇಳಿದ್ರು ಅವರು, ಭೂಮಿಯ ಹಕ್ಕನ್ನು ಕುರಿತಾದ್ದು ಮತ್ತೊಂದಾಗಲಿ. ಈ ರೀತಿಯ ತನ್ನ ಸುತ್ತಲಿನ ಲೋಕದ ಅಸಮಾನತೆಗಳನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಕಾರಂತರು ಯಾರಿಗೂ ಎರಡನೇವರಲ್ಲ. ಎಲ್ಲರಷ್ಟೇ ಚೆನ್ನಾಗಿ ಎಲ್ಲರಷ್ಟೇ ವಿವರವಾಗಿ ಮಾಡಿರ್ತಾರೆ. ಆದರೆ ಅದಕ್ಕೆ ಕಾರಣಗಳನ್ನು ಮತ್ತು ಪರಿಹಾರಗಳನ್ನು ಕಂಡುಕೊಳ್ಳೋದಾರಲ್ಲಿ ಕಾರಂತರಿಗೆ ಅವರ ಬದುಕಿನ ಕೊನೆ ಒಂದು ರೀತಿ ಬಿಟರ್ನೆಸ್ ಯಾಕೆ ಬಂತು? ಈ ಬಿಟರ್ನೆಸ್ ಇದೆಯಲ್ಲ, ಈ ಬಿಟರ್ನೆಸ್, ಈ ಕಹಿತನ, ಅವರಿಂದನೇ ಒಂದಷ್ಟು ಮಾತುಗಳನ್ನು ಕೊನೆಯಲ್ಲಿ ಓದ್ತೀನಿ ನಾನು. ಈ ಕಹಿತನದ ಕಾರಣಗಳನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ? ಗುತ್ತಿ ತಿಮ್ಮಿಯರನ್ನು, ಐತ ಪಿಂಚಲುಗಳನ್ನು ಕಂಡುಕೊಂಡಂತಹ ಕುವೆಂಪು ಅವರು ಸಮಾಜವನ್ನು ನೋಡಿದ ಬಗೆಗೂ, ಅಷ್ಟೇ ಸಮರ್ಥನಾದ ಪ್ರತಿಭಾವಂತನಾದ ಲೇಖಕ ಕಾರಂತರು ನೋಡಿದ ಬಗೆಗೂ ಇರತಕ್ಕಂಥ ವ್ಯತ್ಯಾಸ ಏನು? ಇದ್ರ ಬಗ್ಗೆ ಯೋಚನೆ ಮಾಡೋದು ನಮಗೆಲ್ಲರಿಗೂ ಸಮಾಜವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ, ಜೀವನವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ, ಮತ್ತು ಸಾಹಿತ್ಯವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ, ಸಾಹಿತ್ಯ ಕೆಲಸ ಮಾಡೋ ರೀತಿಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಸಹಾಯ ಆಗುವ ಸಂಗತಿ ಅಂತ ನಾನು ಅಂದ್ಕೊಂಡಿದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಗಳ ಒಂದು ಮುಂದುವರಿಯುವ ರೀತಿ ಇದೆಯಲ್ಲ, ಅದು ಬ್ಯಾಂಕಿಂಗ್ ಇರ್ಬೋದು, ಅದು ಹೋಟೆಲಿಯರ್ ಇರ್ಬೋದು, ಈ ಉದ್ಯಮಪರತೆ ಅಂತೀವಲ್ಲ, ಆಂಟ್ರಪ್ರಿನರ್ಶಿಪ್ ಅಂತೀವಲ್ಲ, ಅದು ಕಾರಂತರು ದಕ್ಷಿಣ ಕನ್ನಡದ್ದೇ ಇನ್ನೊಂದು ಗುಣವಾದ ಧಾರ್ಮಿಕ ಸಂಸ್ಥೆಗಳ ಜೊತೆಯಲ್ಲಿ ಖಚಿತವಾದ ವಿರೋಧಗಳನ್ನು ಹೊಂದಿದ್ದರೂ ಕೂಡ, ಅಲ್ಲಿನ ಪ್ರಾದೇಶಿಕ ಕಲೆಗಳ ಜೊತೆಯಲ್ಲಿ ಒಂದು ಬಗೆಯ ಒಂದುತನವನ್ನು ಹೊಂದಿದ್ದರೂ ಕೂಡ, ಈ ಆಂಟ್ರಪ್ರಿನರ್ಶಿಪ್ ಬಗ್ಗೆ, ಉದ್ಯಮಶೀಲತೆಯ ಬಗ್ಗೆ, ಈ ಮನುಷ್ಯನ ಮುಂದೊಡಗುವಿಕೆಯ ಬಗ್ಗೆ ಕಾರಂತರಿಗೆ ಅಪಾರವಾದ ನಂಬಿಕೆ ಇತ್ತು ಅಂತ ಕಾಣ್ತು. ಯಾವುದನ್ನ ಕರ್ತೃತ್ವ ಶಕ್ತಿ ಅಂತ ಕರಿತೀವಿ ಅದು. ಹಾಗೆ ಯೋಚನೆ ಮಾಡೋಕ್ಕೆ ಹೋದಾಗ ಸ್ವಲ್ಪ ಮಟ್ಟಿಗೆ ಈ ಸಮಾಜವಾದಿ ಚಿಂತನೆ ಎನ್ನುವುದು, ವರ್ಗ ಕೇಂದ್ರಿತವಾದ ಚಿಂತನೆ ಎನ್ನುವುದು, ವರ್ಣಕೇಂದ್ರಿತವಾದ ಚಿಂತನೆ ಎನ್ನುವುದು ಸ್ವಲ್ಪ ಹಿನ್ನೆಲೆಗೆ ಸರಿಯುತ್ತೆ ಅಂತ ಕಾಣುತ್ತೆ. ಅದರಿಂದನೇ ಅದು ಏನಾಗುತ್ತೆ ಅಂದರೆ, ನೀವು ಚಿತ್ರಿಸ್ತಕ್ಕಂಥ ಲೋಕದ ಮೇಲೂ ಅದು ಅರ್ಥ ಪ್ರಭಾವ ಬೀರ್ತಾ ಹೋಗುತ್ತೆ. ಯಾವ ಲೋಕವನ್ನು ಅವರ ಕಾದಂಬರಿಗಳು ಒಳಗೊಂಡವು, ಯಾವುದನ್ನು ಹೊರಗಿಟ್ಟವು, ಅಥವಾ ಒಳಗೊಂಡಾಗಲೂ ಅವನ್ನು ಹೇಗೆ ತೊಗೊಂಡು ಒಳಗಡೆ ಅನ್ನೋದಿದೆಯಲ್ಲ, ಈ ಪ್ರಶ್ನೆ ಕುತೂಹಲದಿಂದ ನೋಡಬೇಕಾದ ಪ್ರಶ್ನೆ. ಇದನ್ನು ಇನ್ನಷ್ಟು ವಿವರವಾಗಿ ನೋಡೋಕ್ಕೆ ಮತ್ತೊಂದು ಅವಕಾಶ ಪಡ್ಕೊಳ್ಳೋಣ. ಆದರೆ ಕಾರಂತರು, ಶಿವರಾಮ್ ಕಾರಂತರು ಹಾಗೆ ಕನ್ನಡವನ್ನು ಅಣಿಗೊಳಿಸೋದು ಅಂತ ಒಂದು ಪದ ಬಳಸ್ತೀನಿ. ಕನ್ನಡವನ್ನು ಅಭಿವ್ಯಕ್ತಿಗಾಗಿ ಅಣಿಗೊಳಿಸುವುದು, ಅದನ್ನು ಹಲವು ತಿಳುವಳಿಕೆಗಳನ್ನು ಅಭಿವ್ಯಕ್ತಿಪಡಿಸೋದಕ್ಕೆ ನೆರವಾಗಿ ಬಳಸ್ಕೊಳ್ಳೋದು. ಇಂಗ್ಲೀಷ್ನ ಅಥವಾ ಇತರ ಭಾಷೆಗಳನ್ನು ಶತ್ರುವಾಗಿ ಮಾಡ್ಕೊಳ್ಳೋದ್ರಿಂದ ಅಲ್ಲ, ಹಾಗನ್ಕೊಂಡು ಅವುಗಳ ಮೇಲೆ ಸಂಪೂರ್ಣವಾಗಿ ಅವಲಂಬನೆ ಮಾಡಿಕೊಂಡು ಕನ್ನಡದ ನಿರಾಕರಣೆ ಮಾಡೋದರಿಂದ ಅಲ್ಲ, ಅವುಗಳ ನಡುವೆ ಒಂದು ಹೊಂದಾಣಿಕೆ ಮಾಡೋದರಿಂದ ಕನ್ನಡವನ್ನು ಕಟ್ಟಿದ್ರಲ್ಲ, ಅದು ಕಾದಂಬರಿಗಾದರೂ ಅಷ್ಟೇ, ಕತೆಗಾದರೂ ಅಷ್ಟೇ, ವಿಜ್ಞಾನಕ್ಕಾದರೂ ಅಷ್ಟೇ, ವಿಚಾರಕ್ಕಾದರೂ ಅಷ್ಟೇ ಬಳಸಿಕೊಂಡ ಹಿರಿಯರಲ್ಲಿ, ಅತಿ ದೊಡ್ಡ ಕಲಾವಿದರಲ್ಲಿ, ಎಲ್ಲಕ್ಕಿಂತ ಕೆಲವು ಮನುಷ್ಯರ ಬಗ್ಗೆ ಹೀಗೆ ಹೇಳ್ತಾರೆ ಇಂಗ್ಲೀಷಲ್ಲಿ, ಅವನು ಮಾಡಿದ ಒಟ್ಟು ಕೆಲಸಕ್ಕಿಂತ ಅವನು ದೊಡ್ಡವನು ಅಂತ. ಕಾರಂತರು ಅಷ್ಟೊಂದು ಕೆಲಸಗಳನ್ನು ಮಾಡಿದಾಗಲೂ ಅವರ ಒಟ್ಟು ವ್ಯಕ್ತಿತ್ವದ ಘನತೆ ಅದಕ್ಕಿಂತ ದೊಡ್ಡದೇನೋ ಅನ್ನೋ ಅನುಮಾನದೊಂದಿಗೆ ಅವರ ಮಗುನಗೆಯ ಮುಖವನ್ನು, ನಂಗೆ ಈಗಲೂ ನೆನಪಿದೆ, ಅವ್ರು ನನ್ನ ಮೊದಲ ಬಾರಿ ನೋಡಿದ್ದು 1968ರಲ್ಲಿ. ಆಗ ನಾನಿನ್ನೂ MA ವಿದ್ಯಾರ್ಥಿಯಾಗಿದ್ದೆ. ನಮ್ಮ ವಿಶ್ವವಿದ್ಯಾಲಯದ ಒಂದು ವಿಚಾರ ಸಂಕಿರಣಕ್ಕೆ ಕಾರಂತರನ್ನ ನನ್ನ ಗುರುಗಳಾದ ಶಿವರುದ್ರಪ್ಪನವರು ಕರೆಸಿದರು. ಆಗ ಅವರು ಅಧ್ಯಕ್ಷತೆ ವಹಿಸಿದ್ದ ಒಂದು ಗೋಷ್ಠಿಯಲ್ಲಿ ಅವರ
ಅವರ ಹಾಗೆಯೇ ಬಹಳ ದೊಡ್ಡ ಲೇಖಕರಾದ ಕನ್ನಡದಲ್ಲಿ ಇನ್ನೂ ಕೂಡ ತರುಣ ಅಧ್ಯಾಪಕ ಅವರು ಲಂಕೇಶ್ ಅವರು ಒಂದು ಪೇಪರ್ ಓದಿದ್ರು, ಒಂದು ಪ್ರಬಂಧವನ್ನು ಮಂಡಿಸಿದ್ರು. ಕಾರಂತರು 20 ನಿಮಿಷ ಅಂತ ಟೈಮ್ ಕೊಟ್ಟಿದ್ರು. 20 ನಿಮಿಷ ಆದ ತಕ್ಷಣ ಟಕಾರ್ ಅಂತ ಕಾಲಿಂಗ್ ಬೇಲ್ ಹೊತ್ತಿದ್ರು. ಅವ್ರನ್ನ ನಿಮಿಷ ಮುಂದುವರಿಸಿದ್ರು ಲಂಕೇಶ್ ಅವರು. ಇನ್ನೂ 2 ಸಲ ತಟ್ಟಿದ್ರು. ಲಂಕೇಶಿಗೆ ಕೋಪ ಬಂದ ಪೇಪರ್ನ ಬಿಸಾಕ್ಬಿಟ್ಟು ಹೊಟ್ಟೋದ್ರಲ್ಲಿ, ಅಲ್ಲೇ ಬಿಸಾಕ್ಬಿಟ್ಟು ಹೊಟ್ಟೋದ್ರು. ಆವಾಗ ಕಾರಂತರ ಆಮೇಲೆ ಅಧ್ಯಕ್ಷ ಭಾಷಣ ಮಾಡ್ತಾ ಹೇಳಿದರು, ನಾನು ಬದುಕಿರುವುದು ಇದರಿಂದ, ಇದು ಕೇವಲ ನನ್ನ ಸೊತ್ತಲ್ಲ, ಈ ಕಾಲದ ನಿಯಂತ್ರಣ ಅನ್ನೋದು ನಿಮ್ಮೆಲ್ಲರಿಗೂ ಸಂಬಂಧಪಟ್ಟ ಸಂಗತಿ. 20 ನಿಮಿಷ ಅಂತ ಕೊಟ್ಟರೆ 20 ನಿಮಿಷದಲ್ಲಿ ಹೇಳಬೇಕು. 25 ನಿಮಿಷ ತೊಗೊಂಡ್ರೆ ನಿಮ್ಮ ಕಾಲ ಅಲ್ಲ, ನಮ್ಮ ಕಾಲ ಅದು. ಅದಕ್ಕೆ ನಾನು ಹೇಳಿದೆ, ಅದರಲ್ಲಿ ಏನು ತಪ್ಪಿಲ್ಲ ನನಗೆ ಅಂತ. ಆಮೇಲೆ ಆವಾಗ ಪ್ರಸಿದ್ಧವಾದ ನವ್ಯದ ಮೇಲೆ ಅವರು ಒಂದು ಉತ್ತರ ಕೊಡೋ ಹಾಗೆ ಮಾತಾಡ್ತಾರೆ ನಂಗೆ ಅಧ್ಯಕ್ಷ ಭಾಷಣ ಇವತ್ತಿಗೂ ನೆನಪಿರುವ ಕೆಲವು ಭಾಷಣಗಳಲ್ಲಿ ಒಂದು ನೋಡಿ, ಸೂರ್ಯ ಇದ್ದಾನೆ, ಆಕಾಶ ಇದೆ, ಮತ್ತೊಂದಿದೆ, ಹೂ ಅರಳುತ್ತೆ, ಇದೆಲ್ಲ ನೀವು ನೋಡ್ತೀರಾ ಅಲ್ವಾ? ನೋಡಿದ್ದು ನೀವು ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರಲ್ವಾ? ಹಂಚ್ಕೋಬೇಕು ಅನ್ಸಲ್ವ ನಿಮಗೆ? ಅದ್ರ ಬಗ್ಗೆ ಹೇಳಬೇಕು ಅಂತ ಅನ್ಸಲ್ವಾ? ಯಾಕೆ ನಿಮ್ಮ ಇಡೀ ಬರವಣಿಗೆಯನ್ನು, ಬದುಕನ್ನು ಒಂದು ಚಿಕ್ಕ ಉದ್ದೇಶಕ್ಕಾಗಿ ಸೀಮಿತಗೊಳಿಸ್ತೀರಾ? ಅದರ ವಿಸ್ತಾರವನ್ನು ಯಾಕೆ ಕಳ್ಕೊತೀರಾ? ಇದು ಭಾಳ ಮುಖ್ಯವಾದ ಮಾತು. ನೀವು ಹೇಗೆ ಸಮಾಜದಲ್ಲಿ ಬದುಕಿದ್ದೀರೋ ಹಾಗೆ ಜೀವನ ನಡೆಸ್ತಾ ಇದ್ದೀರಾ. ದೆರ್ ಇಸ್ ಸೊಸೈಟಿ ಆ್ಯಂಡ್ ದೆರ್ ಇಸ್ ಲೈಫ್. ಇವೆರಡರ ನಡುವಿನ ಸಂಬಂಧದ ಬಗ್ಗೆ, ವ್ಯತ್ಯಾಸದ ಬಗ್ಗೆ ಮತ್ತು ನಿಮ್ಮ ಸ್ವಂತ ವ್ಯಕ್ತಿತ್ವದ ಬಗ್ಗೆ, ಅಂತರಂಗದ ಬಗ್ಗೆ, ಅಂತರಂಗ, ಸಮಾಜ ಮತ್ತು ಜೀವನ ಮೂರರ ಬಗ್ಗೆನೂ ಯೋಚನೆ ಮಾಡಿಕೊಂಡು ಬರಿಬೇಕಾದ್ದು ಜೀವನವನ್ನು ನಡೆಸುವ ರೀತಿ ಅಲ್ವಾ? ದಯವಿಟ್ಟು ಇದ್ರ ಬಗ್ಗೆ ಯೋಚನೆ ಮಾಡಿ ಅಂತವರ ಮಾತನ್ನು ಮುಗಿಸಿದ್ರು. ಈ ಒಂದು ಮಾತು ನಮ್ಮಲ್ಲಿ ಹಲವರಿಗೆ ನಮ್ಮನ್ನು ಬೆಳೆಸೋದಕ್ಕೆ ಕಾರಣ ಆಯಿತು ಅನ್ನೋ ಮಾತಿನಲ್ಲಿ ನನಗೀಗಲೂ ಕೂಡ ನಂಬಿಕೆ ಇದೆ. ಕೊನೆಗೆ ನಾನು ಒಂದು ಮಾತನ್ನು ಓದ್ತೀನಿ ಅಂತ ಹೇಳಿದೆ, ಅದನ್ನು ಓದ್ತೀನಿ. ಅದು ಯಾಕೆಂದರೆ ಅದು ನಿಮ್ಮೆಲ್ಲರಿಗೂ ಕೂಡ ಅದು ಕಾರಂತರನ್ನು ಗ್ರಹಿಸುವುದಕ್ಕೆ ಮತ್ತು ಅವರ ಬಗೆಗಿನ ಒಂದು ತಿಳುವಳಿಕೆಯನ್ನು ರೂಪಿಸೋದಕ್ಕೆ ಒಂದು ದಾರಿ ಅಂತಲೇ ಹೇಳ್ತೇವೆ. ಅದೊಂದೇ ದಾರಿ, ಅದೇ ಅಂತಿಮ ಅಂತ ದಯವಿಟ್ಟು ಅಂದ್ಕೋಬೇಡಿ. ಹಾಗೆ ಅಂದ್ಕೊಂಡ್ರೆ ಕಾರಂತರಿಗೆ ಮಾಡಿದ ಅನ್ಯಾಯ ಮತ್ತು ಸ್ವಂತ ನಿಮಗೇ ಮಾಡ್ಕೊಳ್ತಾ ಇರೋ ಅನ್ಯಾಯ. ಕಾರಂತರು ಕೂಡ ಕುವೆಂಪುರವರ ಹಾಗೇ ಅವರ ಬಗ್ಗೆ ನಾವು ಆಡುವ ಎಲ್ಲ ಮಾತುಗಳು ಕೂಡ ಕುರುಡರು ಆನೆಯನ್ನು ಮುಟ್ಟುವ ಪ್ರಯತ್ನವೇ ಆಗಿರಬಹುದು. ಕೊನೆಗೆ ಬರೆದಿರೋ ಮಾತಿದು, ಅಂದರೆ 90 ವರ್ಷ ಆದಮೇಲೆ ಒಬ್ಬ ಮನುಷ್ಯ ಬರೆದಿರೋದು. ನನ್ನ ಬಾಳಿನ ತೃಪ್ತಿ ಅಸಂತೃಪ್ತಿಗಳು, ಇಷ್ಟೆಲ್ಲ ನೆನಪುಗಳನ್ನು ಮನಸ್ಸಿಗೆ ತಂದುಕೊಂಡರೆ ಒಟ್ಟಾಗಿ ಹೇಗೆ ಕಾಣಿಸಿತು? ಅವುಗಳಲ್ಲಿ ಕಹಿ ಅನುಭವಗಳು ಧಾರಾಳ, ಅವುಗಳ ಎಡೆಯಲ್ಲಿ ಬಲು ಉದಾರ ವರ್ತನೆಗಳೂ ಇವೆ, ಸಾವಿನ ದಾರುಣ ದೃಶ್ಯಗಳು ಇವೆಯಾದರೂ ಅವು ನಮ್ಮನ್ನು ಮೀರಿದ ಶಕ್ತಿಗಳು ಎಂದು ಅನಿಸುತ್ತದೆ. ಆದರೆ ನಿತ್ಯ ಜೀವನದಲ್ಲಿ ಜನರ ಔದಾರ್ಯ, ಪ್ರಾಮಾಣಿಕತೆಗಳನ್ನು ಕಂಡಾಗ ಉಂಟಾಗುವ ಭಾವನೆಗಳು ನಮ್ಮ ಬಾಳಿನ ಸಂತೋಷವನ್ನು ಹೆಚ್ಚಿಸುವವಲ್ಲವೇ ಎನಿಸಿತು. ಈ ದೃಷ್ಟಿಯಿಂದ ನಾನು ಹುಟ್ಟಿದ ಮಿತ ಪರಿಸರದಲ್ಲಿ ನನ್ನ ಸಾಮಾಜಿಕರು ಉದಾರವಾಗಿ ವರ್ತಿಸಿದ ರೀತಿಗಳನ್ನು ನೆನೆದಾಗ ಅಪಾರ ಸಂತೋಷ ಉಂಟಾಗಿದೆ. 5 ದಶಕಗಳ ಅವಧಿಯಲ್ಲಿ ಒಬ್ಬ ವ್ಯಕ್ತಿಯ ಹೆಬ್ಬಯಕೆ ಕಾರ್ಯರೂಪಕ್ಕೆ ಬಂದಾಗ, ಒಂದು ಬೀಜ ರೂಪದ ಕನಸು ಹೆಮ್ಮರವಾದಾಗ, ಅಸಂಖ್ಯರಿಗೆ ನೆಮ್ಮದಿಯನ್ನು ಕೊಡುತ್ತಿರುವ ಸಂಸ್ಥೆಯನ್ನು ನೆನೆದಾಗ ನಾನು ನಮ್ಮ ಇಂದಿನ ದೇಶದ ವಾತಾವರಣವನ್ನು ಕಂಡು ಚಿಂತಿಸದೇ ಇರಲಾರೆ. ನನ್ನ ತಾರುಣ್ಯದ ಸುತ್ತಲೂ ಕಡು ಬಡವರನ್ನು ಕಂಡವನು ನಾನು. ಪರರಿಂದ ಪಡೆದ ಋಣವನ್ನು ಉಳಿಸಿಕೊಳ್ಳದೆ ಸತ್ತವರು ಅವರು. ಇದು ಕಾರಂತರ ಮೋಟೋ ಥರ. ಇದು ನಮ್ಮ ದೇಶದ ಪುರಾತನ ಕಾಲದ ಋಷಿಗಳನ್ನು, ದಾರ್ಶನಿಕರನ್ನು ಕುರಿತು ಆಗಾಗ ನಾವೇ ಬೆನ್ನು ಚಪ್ಪರಿಸಿಕೊಳ್ಳುವುದನ್ನು ಕಂಡಾಗ ನನಗೆ ಆಶ್ಚರ್ಯವಾಗುತ್ತದೆ. 4 ಸುತ್ತಲೂ ನಡೆಯುತ್ತಿರುವ ದುರಂತಗಳು
ದುರ್ನೀತಿಗಳ ನೆನಪು ಆಗದೆ ಹೋಗದು ಈಗ. ದೇಶದಲ್ಲಿ ನನ್ನ ಬಾಲ್ಯದಲ್ಲಿದ್ದ ಜನಸಂಖ್ಯೆ 21 ಕೋಟಿ ಇದ್ದದ್ದು ಇಂದು 90 ಕೋಟಿಯನ್ನು ಮೀರಿದ್ದು ಕಾಣಿಸುತ್ತಿದೆ. 1ಕ್ಕೆ 4.25 ಪಾಲು ಆಗಿದೆ. ಆದರೆ ಒಟ್ಟು ಸಮಾಜದ ವರ್ತನೆಯನ್ನು ಕಂಡಾಗ ಹಿಂದಿನ ದಿನ ಇಂದು ಬರಲಾರದೆ ಎಂದು ಅನ್ನಿಸದೆ ಹೋಗದು. ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ನಮ್ಮ ಪುರಾತನರು ಸಾರಿದ ಆದರ್ಶವೆಲ್ಲವೂ ನಮ್ಮ ಪಾಲಿಗೆ ವ್ಯರ್ಥವಾಯಿತು. ಜನರ ಅಪ್ರಾಮಾಣಿಕತೆ, ಸ್ವಾರ್ಥ, ಹೇಯ ವರ್ತನೆಗಳನ್ನೇ ಕಾಣುವಾಗ ಸಹಿಸಲಾರದ ವ್ಯಥೆ ಉಂಟಾಗುತ್ತದೆ. ಪತ್ರಿಕೆಗಳು, ಆಕಾಶವಾಣಿಗಳು, ದೂರದರ್ಶನಗಳು ಒಪ್ಪಿಸುವ ದೈನಿಕ ವಾರ್ತೆಗಳು ಇದೊಂದು ದೇಶವೇ, ಇವರೊಂದು ಜನರೇ ಎಂಬ ಉದ್ಗಾರ ಹೊರಡಿಸುತ್ತವೆ. ನಮ್ಮ ಕಾರ್ಯಸಿದ್ಧಿ ಹೆಚ್ಚಿದೆ, ಸೌಕರ್ಯ ಹೆಚ್ಚಿದೆ. ಆದರೆ ದಾರಿದ್ರ್ಯ ಮತ್ತು ಸಂಪತ್ತುಗಳ ನಡುವಣ ಅಂತರ ತುಂಬಿಸಲಾರದಷ್ಟು ಅಧಿಕವಾಗಿದೆ. ನಮ್ಮ ನಾಡಿನ ನಾಯಕರು ಪಡೆದ ಸಾಲವನ್ನು ಮರಳಿ ಕೊಡಬೇಡಿ ಎಂಬಷ್ಟು ಹೀನ ಬುದ್ಧಿಯವರಾಗಿ ಕಾಣುತ್ತಾರೆ. ಅವರ ನಡತೆಯನ್ನು ನೋಡುವಾಗ ಜಗತ್ತಿನ ಮುಂದೆ ನಾವು ತಲೆ ತಗ್ಗಿಸಿ ನಿಲ್ಲುವ ಪರಿಸ್ಥಿತಿ ಬಂದಿದೆ. ಉನ್ನತಿಗಾಗಿ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ನಾವೇ ಇಂದು ನೀಚತನದ ಪಾತಾಳಕ್ಕೆ ಇಳಿದಿರುವುದನ್ನು ಗುರುತಿಸಲಾಗದಷ್ಟು ಕುರುಡಾಗಿದ್ದೇವೆ. ನಾಡಿನ ಅಭಿವರ್ಧನೆಯ ಹಂಬಲವನ್ನು ಸಾಧಿಸುವ ಸಂಭ್ರಮದಲ್ಲಿ ಮನುಷ್ಯವರ್ಗ ತನ್ನ ಅವಶ್ಯಕತೆಗಳನ್ನು ಬೆಳೆಯಿಸಿದಷ್ಟು, ನೀಡ್ಸ್ ಜಾಸ್ತಿ ಮಾಡಿಕೊಂಡಷ್ಟು ಅದೊಂದೇ ಬದುಕಿನ ಅತೃಪ್ತಿಗೆ, ದುಃಖಕ್ಕೆ ಕಾರಣವಾದೀತೆಂಬುದನ್ನು ಮರೆಯುತ್ತಿದ್ದೇವೆ. ಅದು ಉಪ್ಪು ನೀರನ್ನು ಕುಡಿದು ನಮ್ಮ ಬಾಯಾರಿಕೆಯನ್ನು ತೃಪ್ತಿಪಡಿಸುವ ಪ್ರಯತ್ನವಾಗಿದೆ. ಅಷ್ಟು. ಈ ಮಾತುಗಳು ಕಾರಂತರ ತಿಳುವಳಿಕೆಯ ಆಳವನ್ನು, ಅದರ ಹಿಂದೆ ಇರತಕ್ಕಂಥ ವಿಷಾದವನ್ನು, ಅದರ ಶಕ್ತಿಯನ್ನು, ಅಂತೆಯೇ ಅದರ ಮಿತಿ ಕಿರಿಯಾಳಗಳನ್ನು ಒಟ್ಟಾಗಿ ಹೇಳುತ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ. 96 ವರ್ಷದ ಒಬ್ಬ ವಯಸ್ಸಾದ ಹಿರಿಯರ ಕೊನೆಯ ಮಾತುಗಳಿಂದಲೇ ಅವರ ಮೌಲ್ಯಮಾಪನ ಮಾಡುವುದು ಅದು ಒಂದು ರೀತಿ ಕ್ರೌರ್ಯ ಮತ್ತು ಅಪರಾಧ. ಆದರೆ ಅದು ಅವರ ಒಟ್ಟು ಬದುಕಿನ ಸಾಧನೆಯನ್ನು ನೋಡಿದಾಗ ಅವರ ಬಗ್ಗೆ ನಮಗೆ ಅಪಾರವಾದ ಗೌರವವೇ, ಪ್ರೀತಿಯೇ, ಕೃತಜ್ಞತೆಯೇ ಬರುತ್ತದೆ. ಇಂಥ ಹಿರಿಯರ ನೆನಪು ನಮಗೆ ಬೆಳಕಾಗಬೇಕು. ಆ ಬೆಳಕಿನಲ್ಲಿ ನಾವು ಅವರನ್ನೂ ಕಾಣಬೇಕು, ಅವರ ನಂತರದ್ದನ್ನೂ ಕಾಣಬೇಕು, ಅವರು ಹೇಳಿದ್ದನ್ನೂ ಕಾಣಬೇಕು, ಅವರು ಹೇಳದ್ದನ್ನೂ ಕಾಣಬೇಕು ಅನ್ನೋದು ನಿಜ.